सिद्धेभ्यः नमो अरिहन्ताणं नमो सिद्धाणं नमो आयर्याणं नमो वज्रायाणं नमो लोये सवसाहुणम् ओंकारं बिन्दुसंयुक्तं नित्यं ध्यायन्ति योगिनः कामदं मोक्षदं चैव ओंकाराय नमो नमः अविरलशब्दघनोगलप्रक्षालितसकलभूतलमलकलङ्का मुनिभिरुपासिततीर्था सरस्वती हरितुनो दुरितान् अज्ञानतिमिरान्धानां ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। मङ्गलं भगवान् वीरो मङ्गलं गौतममुनि मङ्गलं कुन्दकुन्दार्यो जैनधर्मोऽस्तु मङ्गलं सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं जयतु शासनम् श्रीमत्परमगम्भीरं स्याद्वा दामोहलाञ्छनम् जीयात्रैलोक्यनाथस्य शासनं जिनशासनं शासनं जिनशासनम् ದೈನಂದಿನ ಸ್ವಾಧ್ಯಾಯದ ಕ್ರಮದಲ್ಲಿ ನಮ್ಮ ಚರ್ಚೆ ಕಷಾಯಗಳನ್ನು ಆಧರಿಸಿ ನಡೀತಾ ಇದೆ. ಕಷಾಯಗಳ ಸ್ವರೂಪದ ಬಗ್ಗೆ ಸಾಕಷ್ಟು ಚರ್ಚೆಯನ್ನು ನಾವೀಗಾಗಲೇ ಮಾಡಿದ್ದೇವೆ. ಕಷಾಯ ಪಾಪದ ಆಂತರಿಕ ಸ್ವರೂಪ ಇದೆ. ಯಾವ ಹಿಂಸೆ ಅಥವಾ ಪಾಪಗಳು ನಡೆಯುತ್ತೆ, ಆ ಪಾಪಗಳ ಆಂತರಿಕ ಸ್ವರೂಪದ ಹೆಸರು ಕಷಾಯ ಇದೆ. ಯಾವ ಅಂತರಂಗ ಪರಿಣಾಮಗಳಿವೆ, ಆ ಅಂತರಂಗ ಪರಿಣಾಮಗಳ ಹೆಸರು ಕಷಾಯ ಇದೆ. ಹಾಗಾದರೆ ಕಷಾಯ ನಿಜವಾಗಿ ಜೀವಿಯ ಆಂತರಿಕ ಪರಿಣಾಮಗಳನ್ನು ತೋರಿಸುತ್ತೆ. ಇಲ್ಲಿ ಆ ಆಂತರಿಕ ಪರಿಣಾಮಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ನಿಜವಾಗ್ಲೂ ಈ ಕಷಾಯ ಪರಿಣಾಮಗಳು ಯಾಕೆ ಉತ್ಪನ್ನ ಆಗ್ತವೆ, ಇವುಗಳನ್ನು ತ್ಯಾಗ ಮಾಡೋದು ಹೇಗೆ, ಇವುಗಳನ್ನು ನಾಶ ಮಾಡೋದು ಹೇಗೆ, ಜೀವನದಿಂದ ಈ ಯಾವ ರಾಗದ್ವೇಷ ಪರಿಣಾಮಗಳಿದೆ, ಈ ಯಾವ ಮೋಹ ರಾಗದ್ವೇಷ ಪರಿಣಾಮಗಳಿದೆ, ಈ ಪರಿಣಾಮಗಳನ್ನು ತ್ಯಾಗ ಮಾಡೋದು ಹೇಗೆ ಅನ್ನೋದನ್ನು ಕೂಡ ತಿಳಿದಿದ್ದೇವೆ. ವಾಸ್ತವವಾಗಿ ಯಾವ ಅನಾದಿ ಕಾಲದ ಈ ಕಷಾಯ ಪರಿಣಾಮಗಳಿದೆ, ಈ ಅನಾದಿ ಕಾಲದ ಕಷಾಯ ಪರಿಣಾಮಗಳನ್ನು ಹೋಗಲಾಡಿಸಬೇಕಾದ್ರೆ ಅನಾದಿ ಕಾಲದ ಯಾವ ಅಜ್ಞಾನ ಇದೆ, ಆ ಅಜ್ಞಾನವನ್ನು ನಾವು ಹೋಗಲಾಡಿಸ್ಬೇಕಾಗುತ್ತೆ. ಅಜ್ಞಾನ ಹೇಗೆ ಹೋಗುತ್ತೆ? ಅಜ್ಞಾನ ಹೋಗ್ಲಿಕ್ಕೇನು ಉಪಾಯ ಇದೆ? ಯಾವ ರೀತಿ ಅಜ್ಞಾನ ದೂರ ಆಗುತ್ತೆ ಹೇಳ್ತಾರೆ. ಅಜ್ಞಾನ ದೂರ ಆಗಲಿಕ್ಕೆ ಜ್ಞಾನ ಆಗಬೇಕು. ಏನು ಜ್ಞಾನ ಆಗಬೇಕು ಹೇಳ್ತಾರೆ? ಅಜ್ಞಾನದ ಕಾರಣದಿಂದ, ತತ್ವಜ್ಞಾನದ ಅಭಾವದ ಕಾರಣದಿಂದ ಪರ ಪದಾರ್ಥಗಳು ಇತರ ನನ್ನ ಸ್ವಭಾವದಿಂದ ಇತರ ಪದಾರ್ಥಗಳು ನನಗೆ ಇಷ್ಟ ಅನಿಷ್ಟ ರೂಪ ಭಾಸಿತ ಆಗ್ತಾ ಇವೆ. ನನಗೆ ಯಾವುದೋ ಒಂದು ವಸ್ತು ಇಷ್ಟ ಅನಿಸುತ್ತೆ, ಇನ್ಯಾವುದೋ ವಸ್ತು ಅನಿಷ್ಟ ಅನಿಸುತ್ತೆ. ನನಗೆ ಯಾವಾಗಲೂ ನಗಬೇಕು ಅನಿಸುತ್ತೆ, ಈ ನಗಬೇಕು ಅಂತ ಅನಿಸದೆ ಅದರ ಅರ್ಥ ನಾನು ಕೆಲವೊಂದು ಸಲ ಅಳ್ತಾನೂ ಕೂರ್ತೇನೆ. ಅತ್ತವನು ನಗ್ತಾನೆ, ನಗ್ತವನು ಅಳ್ತಾನೆ. ಹೀಗೆ ಇಷ್ಟ ಅನಿಷ್ಟ ಬುದ್ಧಿ ತತ್ವಜ್ಞಾನ ಇಲ್ಲದೆ ಇರೋದ್ರಿಂದ ನನಗೆ ಉತ್ಪನ್ನ ಆಗುತ್ತಾ ಇದೆ. ಮತ್ತು ಪ್ರತಿಯೊಂದು ವಸ್ತು, ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಂದು ಪ್ರಸಂಗ ಎಲ್ಲವನ್ನೂ ನಾನು ರಾಗದ್ವೇಷ ಬುದ್ಧಿಯಿಂದ ನೋಡೋದ್ರಿಂದ, ಇಷ್ಟನಿಷ್ಟ ಬುದ್ಧಿಯಿಂದ ನೋಡೋದ್ರಿಂದ ನನಗೆ ಕಷಾಯಗಳ ಉತ್ಪತ್ತಿ ಆಗುತ್ತೆ.
ಈ ಕಷಾಯ ಪರಿಣಾಮಗಳ ಉತ್ಪತ್ತಿ ಹೇಗೆ ನಿಂತು ಹೋಗುತ್ತೆ ಹೇಳ್ತಾರೆ? ಯಾವಾಗ ತತ್ವಜ್ಞಾನದ ಬಲದಿಂದ, ತತ್ವಾಭ್ಯಾಸದ ಬಲದಿಂದ ಯಾವಾಗ ಪರಪದಾರ್ಥಗಳು ಇಷ್ಟ ಅನಿಷ್ಟ ರೂಪ ಪ್ರತಿಭಾಸಿತ ಆಗೋದಿಲ್ಲ, ಆಗ ಕಷಾಯ ಪರಿಣಾಮಗಳು ನಿಂತು ಹೋಗುತ್ತೆ. ಇಷ್ಟು ಚರ್ಚೆ ನಾವು ನಡೆದಿದ್ವಿ. ಈ ಅಂತರಂಗ ಸ್ವರೂಪ ಯಾವ ಪಾಪ ಪರಿಣಾಮ ಇದೆ, ಇದರ ಬಹಿರಂಗ ಸ್ವರೂಪದ ಬಗ್ಗೆ ಕೂಡ ನಾವು ಚರ್ಚೆ ಮಾಡೋದಿದೆ. ಈಗಾಗಲೇ ನಾವು ಒಂದು ಸ್ವಲ್ಪ ಚರ್ಚೆ ಮಾಡಿದ್ದೇವೆ, ಆದರೆ ಮೂಲಭೂತ ಬೇಸಿಕ್ಕಿಂದ ನಾವು ಚರ್ಚೆಯನ್ನು ಶುರು ಮಾಡಿದ್ಮೇಲೆ ಪ್ರತಿಯೊಂದು ವಿಚಾರವನ್ನು ನಾವು ಚರ್ಚೆ ಮಾಡ್ತಾ ಹೋಗೋದಿದೆ. ಹಂತ ಹಂತವಾಗಿ ಇಲ್ಲಿ ನಾವು ಯಾವ ಕ್ರಮದಿಂದ ನಡೀತಾ ಇದ್ದೇವೆ ಅದು ಹಂತ ಹಂತವಾಗಿ ಪ್ರತಿಯೊಂದು ವಿಚಾರ ಬರುತ್ತೆ. ಆಂತರಿಕ ಯಾವ ಪಾಪ ಪರಿಣಾಮ ಇದೆ ಅದಕ್ಕೆ ಕಷಾಯ ಅಂತ ಕರೆದ್ರು. ಅಂತರಂಗದ ಪಾಪ ಪರಿಣಾಮಗಳಿಂದ ಬಾಹ್ಯದಲ್ಲಿ ಬಹಿರಂಗದಲ್ಲಿ ಯಾವೆಲ್ಲ ರೀತಿಯಾದ ವಿಕೃತಿಗಳು ಉಂಟಾಗುತ್ತೆ, ಯಾವೆಲ್ಲ ರೀತಿಯಾದ ಸದಾಚಾರ ಇಲ್ಲದಿರುವಂತಹ ಜೀವನ ಉಂಟಾಗುತ್ತೆ ಅನ್ನೋದನ್ನ ಕೂಡ ನಾವು ತಿಳಿಬೇಕು. ಸಾಮಾನ್ಯವಾಗಿ ನಾವು ಇವತ್ತು ಕೆಲವು ಬಹಿರಂಗ ಪಾಪ ಪರಿಣಾಮಗಳ ಬಗ್ಗೆ, ಬಹಿರಂಗ ಕಷಾಯ ವೃತ್ತಿಯ ಬಗ್ಗೆ ನಾವು ಚರ್ಚೆ ಮಾಡೋದಿದೆ. ಬಹಿರಂಗ ಕಷಾಯ ವೃತ್ತಿ ಅಂದಾಗ ನಮಗೆ ಆಚಾರ ಕಂಡು ಬರುತ್ತೆ, ಬಾಹ್ಯ ಆಚಾರ. ಬಾಹ್ಯ ಆಚಾರಕ್ಕೂ ಕಷಾಯ ಪರಿಣಾಮಗಳಿಗೂ ನೇರವಾದ ಸಂಬಂಧ ಇಲ್ಲ, ಅಂದ್ರೆ ತೀವ್ರ ಮಂದತೆಗೆ ಸಂಬಂಧ ಇಲ್ಲ. ಕಷಾಯ ಪರಿಣಾಮಗಳಿದೆ ಅನ್ನೋದನ್ನು ಮಾತ್ರ ಬಹಿರಂಗ ಯಾವ ಕ್ರಿಯೆ ಇದೆ ಅದು ತೋರಿಸುತ್ತೆ. ಹೀಗಾಗಿ ಬಹಿರಂಗದಲ್ಲಿ ಯಾವೆಲ್ಲ ರೀತಿಯಾದಂತಹ ಕಷಾಯ ಪರಿಣಾಮಗಳು ಉತ್ಪನ್ನ ಆಗುತ್ತೆ, ಅದು ಯಾವ ರೀತಿಯಾಗಿ ಜೀವನದಲ್ಲಿ ಕಾಣಿಸುತ್ತೆ ಅನ್ನೋದನ್ನ ಕೂಡ ನಾವು ಇವತ್ತು ಚರ್ಚೆ ಮಾಡೋದಿದೆ. ವಾಸ್ತವವಾಗಿ ಯಾವ ಈ ಜೀವದ್ರವ್ಯದ ಸಹಜ ಸ್ವಭಾವ ಇದೆ, ಯಾವ ಶಾಶ್ವತ ಸ್ವಭಾವ ಇದೆ, ಆ ಶಾಶ್ವತ ಸ್ವಭಾವದ ಆಧಾರದಿಂದ ಶಾಶ್ವತ ಸ್ವಭಾವದ ಸಮ್ಮುಖದಲ್ಲಿ ನನಗೆ ಉತ್ಪನ್ನ ಆಗುವಂತಹ ರಾಗದ್ವೇಷಗಳು ವಿಭಾವ ಪರಿಣಾಮಗಳಿದೆ. ಮತ್ತು ಈ ವಿಭಾವ ಪರಿಣಾಮಗಳನ್ನು ನೋಡಿದ್ರೆ ನಮ್ಮ ಶರೀರದಲ್ಲಿ, ನಮ್ಮ ಜೀವನದಲ್ಲಿ ಯಾವ ಆಚಾರ ಕಾಣಿಸ್ತಾ ಇದೆ ಅದು ಅದಕ್ಕಿಂತ ತದ್ವಿರುದ್ಧ ಇದೆ. ಆಚಾರದಲ್ಲಿ ಅನೇಕ ರೀತಿಯಾದ ಆಚಾರಗಳ ವಿಚಾರ ಜಿನ್ವಾಣಿಯಲ್ಲಿ ಕಂಡು ಬರುತ್ತೆ. ನಾವು ಇವತ್ತು ತುಂಬಾ ಬೇಸಿಕ್ ಆದಂತಹ ವಿಚಾರವನ್ನ ಚರ್ಚೆ ಮಾಡೋರಿದ್ದೇವೆ. ಇನ್ನು ಅನ್ಯ ಆಚಾರಗಳ ಚರ್ಚೆ ಮಧ್ಯ ಮಧ್ಯೆ ಬರುತ್ತೆ. ಇದರ ಯಾವ ಸಮತೋಲನ ಇದೆ ಅದನ್ನ ನಾವು ಮಾಡಿಕೊಂಡು ಹೋಗೋದಿದೆ. ಒಂದು ಸಲಿ ಅಂತರಂಗ ಪರಿಣಾಮಗಳ ಚರ್ಚೆಯನ್ನು ಮಾಡ್ತೇವೆ, ಅದಾದ ತಕ್ಷಣ ಮತ್ತೆ ಪುನಃ ನಾವು ಆಚಾರದ ಬಗ್ಗೆ ಕೂಡ ಚರ್ಚೆ ಮಾಡ್ತೇವೆ, ಮತ್ತು ಪುನಃ ಆಂತರಿಕ ಪರಿಣಾಮಗಳ ಬಗ್ಗೆ ಚರ್ಚೆಯನ್ನ ಮಾಡೋದಿದೆ. ಯಾಕಂದ್ರೆ ಜೀವನದಲ್ಲಿ ಎರಡೂ ಅಂಗಗಳು ಅಷ್ಟೇ ಅವಶ್ಯಕ ಇದೆ. ಆಚಾರವಿಲ್ಲದ ಜ್ಞಾನ, ಜ್ಞಾನವಿಲ್ಲದ ಆಚಾರ ಎರಡೂ ಕೂಡ ನಿರರ್ಥಕ ಇದೆ. ಆದ್ರೆ ಸಮ್ಯಕ್ ಜ್ಞಾನ ಆದ್ರೆ ಸಮ್ಯಕ್ ಆಚಾರ ಖಂಡಿತವಾಗಿಯೂ ಬರುತ್ತೆ, ಅದು ಯಾರು ಹೇಳಬೇಕಾಗಿಲ್ಲ. ಯಾಕೆ ಸಮ್ಯಕ್ ಜ್ಞಾನ ಇದೆ, ಆ ಸಮ್ಯಕ್ ಜ್ಞಾನದ ಬಲದಿಂದ ಸಮ್ಯಕ್ ಆಚಾರ ಖಂಡಿತವಾಗಿಯೂ ಬಂದೇ ಬರುತ್ತೆ. ಆದ್ರೆ ಇಲ್ಲಿ ನಾವು ಸದಾಚಾರದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀವಿ. ಸದಾಚಾರದಲ್ಲಿ ಮುಖ್ಯವಾಗಿ ನಾವು ರಾತ್ರಿ ಭೋಜನ, ಪ್ರತಿಜ್ಞೆ, ಜಲಶೋಧಿಸಿ ಕುಡಿಯುವಂತಹ ಸಾಮಾನ್ಯ ಚರ್ಚೆಯನ್ನ ಮಾಡೋರಿದೆ. ಒಂದು ಇಲ್ಲಿ ಪ್ರತಿಜ್ಞೆಯ ಸ್ವರೂಪವನ್ನ ಕೂಡ ನಾವು ಚರ್ಚೆ ಮಾಡೋರಿದ್ದೇವೆ. ನಿಜವಾಗಿಯೂ ಪ್ರತಿಜ್ಞೆ ಯಾವ ರೀತಿಯಾಗಿ ತಗೋಬೇಕು, ಪ್ರತಿಜ್ಞೆ ತಗೊಳ್ಳೋದು ಯಾಕೆ ಮಹತ್ವಪೂರ್ಣ ಇದೆ ಅನ್ನೋದನ್ನು ಕೂಡ ಚರ್ಚೆ ಮಾಡೋದಿದೆ. ಮೊದಲಿಗೆ ಅತ್ಯಂತ ಸಾಮಾನ್ಯವಾದಂತಹ ನಿಯಮ ಏನು? ಈ ಮೊದಲನೇ ನಿಯಮ ಸದಾಚಾರದ ನಿಯಮ ಇದೆ. ಈ ರಾತ್ರಿ ಭೋಜನ ತ್ಯಾಗ ಇದೆ.
ಅನೇಕ ಜನರಿಗೆ ಅನ್ನಿಸ್ತಾ ಇರ್ಬೋದು, ಈ ವಿಚಾರವನ್ನು ಯಾಕೆ ಹೇಳ್ತಾ ಇದ್ದಾರೆ, ರಾತ್ರಿ ಭೋಜನ ತ್ಯಾಗ ಅಂತೂ ಎಲ್ಲಾರ್ದು ಇರುತ್ತೆ ಆದ್ರೆ ಯಾರ್ದು ತ್ಯಾಗ ಇದೆ ಅದು ತುಂಬಾ ಪ್ರಶಂಸನೀಯ ಇದೆ. ಆದ್ರೆ ಯಾರ್ದು ತ್ಯಾಗ ಇಲ್ಲ ಅವ್ರಿಗೋಸ್ಕರ ಇದೆ. ಆದ್ರೆ ಯಾರ್ದು ತ್ಯಾಗ ಇಲ್ಲ ಅವ್ರಿಗೋಸ್ಕರ ಮಾತ್ರ ನಾವು ಚರ್ಚೆ ಮಾಡ್ತಾ ಇಲ್ಲ. ಏನ್ ಹೇಳ್ತಾ ಇದ್ದಾರೆ, ಯಾರ್ಯಾರ್ದು ತ್ಯಾಗ ಇದೆ ಅವ್ರಿಗೋಸ್ಕರ ಕೂಡ ಚರ್ಚೆ ಮಾಡ್ತಾ ಇದ್ದೇವೆ. ಯಾರ್ದು ತ್ಯಾಗ ಇಲ್ಲ ಅವ್ರಿಗಂತೂ ಪ್ರಯೋಜನಭೂತ ಇದೆ ಈ ಚರ್ಚೆ. ಆದ್ರೆ ಯಾರ್ದು ತ್ಯಾಗ ಆಗೋಗಿದೆ ಅವ್ರಿಗೋಸ್ಕರ ಕೂಡ ಈ ಚರ್ಚೆ ಉಪಯೋಗಿ ಇದೆ. ಯಾಕಂತ ಹೇಳಿದ್ರೆ ತ್ಯಾಗದ ಬಗ್ಗೆ, ವೃತ ಪ್ರತಿಜ್ಞೆಗಳ ಬಗ್ಗೆ ಅನೇಕ ವಿಚಾರಗಳನ್ನ ನಾವು ದುರ್ಲಕ್ಷ್ಯ ಮಾಡಿಬಿಟ್ಟಿರ್ತೇವೆ. ಅಂತಹ ಕೆಲವು ಸಾಮಾನ್ಯ ವ್ಯಾವಹಾರಿಕ ವಿಚಾರಗಳನ್ನ ಚರ್ಚೆ ಮಾಡುವಂತಹ ಉದ್ದೇಶ ಇವತ್ತಿನ ಉದ್ದೇಶ ಇದೆ. ಏನಾಯ್ತು, ವ್ಯಾವಹಾರಿಕ ಚರ್ಚೆಗಳನ್ನೇ ಮಾಡುವಂತಹ ಒಂದು ಭಾವನೆ ಇವತ್ತಿದೆ. ಆ ಪ್ರಕಾರವಾಗಿ ನಾವು ಚರ್ಚೆಯನ್ನ ಮಾಡೋದಿದೆ. ಯಾವ ರಾತ್ರಿ ಭೋಜನ ತ್ಯಾಗ ಇದೆ, ಇದರ ಬಗ್ಗೆ ನಂದು ಮೊದಲನೇ ಪ್ರಶ್ನೆ ಇದೆ. ರಾತ್ರಿ ಭೋಜನ ತ್ಯಾಗ ಧರ್ಮ ಇದೆಯೋ ಅಧರ್ಮ ಇದೆಯೋ? ಮೊದಲನೇ ಪ್ರಶ್ನೆ ಏನು? ರಾತ್ರಿ ಭೋಜನ ತ್ಯಾಗ ಧರ್ಮ ಇದೆಯೋ ಅಧರ್ಮ ಇದೆಯೋ? ಏನ್ ಅನ್ಸುತ್ತೆ ನಮಗೆ? क्या लगता है, रात्रि में भोजन नहीं करना ये धर्म है कि अधर्म है? क्या ये? ನಾನು ಯೋಚನೆ ಮಾಡ್ಲಿಕ್ಕೆ ಪ್ರಶ್ನೆ ಕೊಡ್ತಾ ಇದ್ದೇನೆ, ಯಾರು ಮುಂದೆ ಕೂತಿಲ್ಲ, ಹಾಗಾಗಿ ನೇರವಾಗಿ ಕೇಳಕ್ ಆಗೋದಿಲ್ಲ है ना. लेकिन विचार तो करो, ये रात्रि भोजन का त्याग किया मैंने, तो धर्म किया कि अधर्म किया? ಏನ್ ಅನ್ಸುತ್ತೆ ನಮಗೆ? ಜಿನ್ವಾನಿ ಏನ್ ಹೇಳುತ್ತೆ? ಜಿನ್ವಾನಿ ಹೇಳುತ್ತೆ ಧರ್ಮಕ್ಕೂ ಅಧರ್ಮಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಇದು ಸದಾಚಾರ ಇದೆ. ಏನ್ ಹೇಳ್ತಿದ್ದಾರೆ? ಇದು ಜೀವನದ ಸಾಮಾನ್ಯ ಸದಾಚಾರ ಇದೆ. ಸಾಮಾನ್ಯ ಸದಾಚಾರವನ್ನೇ ನಾವು ಉಪಚಾರದಿಂದ ಧರ್ಮ ಅಂತ ಹೇಳ್ಬೋದು, ಆದ್ರೆ ವಾಸ್ತವಿಕವಾಗಿ ಇದು ಧರ್ಮ ಅಲ್ಲ. ಏನ್ ಹೇಳಿ, ಧರ್ಮ ಬಹಳ ಉತ್ಕೃಷ್ಟವಾದಂತಹ ವಿಚಾರ ಇದೆ, ಬಹಳ ಉನ್ನತವಾದಂತಹ ವಿಚಾರ ಇದೆ. ಜೀವನದ ಯಾವ ತುದಿ, ಯಾವ ರೀತಿ ಅರ್ಹಂತ ಸಿದ್ಧ ಪರಮೇಷ್ಠಿ ಇಡೀ 3 ಲೋಕದ ತುದಿಯಲ್ಲಿ ಕೂತಿದ್ದಾರೆ, ಹಾಗೆ ಜೀವನದ ಅತ್ಯಂತ ಶ್ರೇಷ್ಠವಾದ ವಿಚಾರದ ಹೆಸರು ಧರ್ಮ ಇದೆ. ಮತ್ತ ಅದನ್ನ ಬರೀ ಒಂದು ರಾತ್ರಿ ಭೋಜನ ತ್ಯಾಗ ಮಾಡಿಬಿಟ್ಟು ಮುಗಿಸ್ಬಿಡೋದು. ಏನ್ ಹೇಳ್ತಾರೆ? केवल एक रात्रि खाने का त्याग करने के साथ साथ धर्म को सौंप देना, बस खत्म हो गया धर्म, इतना ही धर्म है. ಧರ್ಮ ತುಂಬಾ ಉತ್ಕೃಷ್ಟವಾದ ವಿಚಾರ ಇದೆ. ಅದನ್ನ ಒಂದು ವೃತ, ಒಂದು ಉಪವಾಸದ ಕಾರಣದಿಂದ ಅಥವಾ ಒಂದು ಉಪವಾಸದ ಮೂಲಕ ಧರ್ಮವನ್ನ ಪೂರ್ಣಗೊಳಿಸೋದು ಬಹಳ ದೊಡ್ಡ ಅಜ್ಞಾನ ಇದೆ. ಒಂದು ಸ್ವಲ್ಪ ಯಾವ್ದಾದ್ರು ಒಂದು ಪ್ರತಿಜ್ಞೆಯನ್ನ ಮಾಡಿಕೊಂಡು ಅದನ್ನ ಧರ್ಮ ಅಂತ ಅಂದುಕೊಳ್ಳುವಂತದ್ದು ಬಹಳ ದೊಡ್ಡ ಅಜ್ಞಾನ ಇದೆ. ಧರ್ಮ ಬಹಳ ಉತ್ಕೃಷ್ಟವಾದ ವಿಚಾರ ಇದೆ. ಹಾಗಾಗಿ ನಾವು ಇವತ್ತು ಯಾವ ಸದಾಚಾರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ, ಇದು ವಾಸ್ತವಿಕವಾಗಿ ಧರ್ಮ ಅಲ್ಲ. ಧರ್ಮಕ್ಕೆ ಸಹಕಾರಿಯಾಗಬಹುದು, ಆದ್ರೆ ನಿಜವಾಗಿ ಧರ್ಮ ಅಲ್ಲ. ಇದು ಸದಾಚಾರ ಇದೆ. ಯಾವ ಜೀವನದಲ್ಲಿ, ಯಾರ ಜೀವನದಲ್ಲಿ ವಾಸ್ತವಿಕವಾದ ಧರ್ಮ ಪ್ರಕಟ ಮಾಡಿಕೊಳ್ಳುವಂತಹ ಅಭಿಲಾಷೆ ಇದೆ, ಅವನ ಜೀವನದಲ್ಲಿ ಸಾಮಾನ್ಯ ಸದಾಚಾರ ಅಂತೂ ಇದ್ದೇ ಇರುತ್ತೆ. ಯಾವ ವಿದ್ಯಾರ್ಥಿಗೆ ಜ್ಞಾನವನ್ನ ಪಡಿಬೇಕು ಅನ್ನುವಂತಹ ಅಭಿಲಾಷೆ ಇದೆ, ಅವನ ಜೀವನದಲ್ಲಿ ಗುರುಗಳ ಪ್ರತಿ सहज विनय भाव सहजವಾಗಿಯೇ ಇರುತ್ತೆ. उसको सिखाना नहीं पड़ता कि गुरुजी का विनय करना चाहिए, नहीं सिखाना पड़ेगा, क्योंकि उसे ज्ञान का अर्जन करना है. ಅವನಿಗೆ ಜ್ಞಾನವನ್ನ ಪಡೆಯುವಂತಹ ಅಭಿಲಾಷೆ ಇದೆ. ಹಾಗಾಗಿ ಅಂತಹ ಜೀವಕ್ಕೆ ನಿಯಮದಿಂದ ಸಾಮಾನ್ಯ ಸದಾಚಾರ, ಗುರುಗಳ ವಿನಯ ಇತ್ಯಾದಿ ಇದ್ದೇ ಇರುತ್ತೆ. ಮತ್ತೆ ಯಾವ ಜೀವಕ್ಕೆ ಈ ಸಾಮಾನ್ಯ ಸದಾಚಾರನೂ ಇಲ್ಲ,
ಅಂತಹ ಜೀವಕ್ಕೆ ಜ್ಞಾನ ಪ್ರಾಪ್ತಿ ಆಗೋದಿಲ್ಲ. ಹಾಗೇನೆ ಯಾವ ಜೀವನದಲ್ಲಿ ಈ ಸಾಮಾನ್ಯ ಸದಾಚಾರಗಳಿಲ್ಲ, ಅವರಲ್ಲಿ ಧರ್ಮ ಪ್ರಗಟ ಆಗುವಂತಹ ಯಾವುದೇ ರೀತಿಯಾದ ಸಾಧ್ಯತೆಗಳಿಲ್ಲ. ನೈ ಹೋ ಸಕ್ತಾ ये बात नहीं, बिल्कुल नहीं हो सकता. ಹೆಂಗ್ ಸಾಧ್ಯ ಇದೆ? सामान्य सदाचार का तो ठिकाना नहीं और धर्म करने चले तो कैसे धर्म कैसे होगा, कैसे निभेगा? विचार तो करो. ಹಾಗಾಗಿ ಸಾಮಾನ್ಯ ಸದಾಚಾರದಲ್ಲಿ ಮುಖ್ಯವಾಗಿ 2 ವಿಚಾರಗಳು ಬರುತ್ತೆ. ಯಾಕಂದ್ರೆ ಇನ್ನೂ ಅನೇಕ ವಿಚಾರಗಳು ಬರುತ್ತೆ, ಆದ್ರೆ ನಾವು ಹಂತ ಹಂತವಾಗಿ ಹೋಗೋದಿದೆ. ಹಾಗಾಗಿ ಅಭಕ್ಷ್ಯಗಳ ಚರ್ಚೆಯನ್ನ ನಾವು ಇನ್ನು ಮುಂದೆ ಮಾಡೋದಿದೆ. ಇನ್ನೊಂದು ವಾರ 2 ವಾರ ಆದ್ಮೇಲೆ ಅಭಕ್ಷ್ಯದ ಚರ್ಚೆಯನ್ನ ನಾವು ಮಾಡೋದಿದೆ. ಇವತ್ತು ಸಾಮಾನ್ಯ ಸದಾಚಾರ ಏನು, ಸಾಮಾನ್ಯ ಸದಾಚಾರದಲ್ಲಿ ಮೊದಲನೇದು ಕಷಾಯ ಪರಿಣಾಮಗಳ ಯಾವ ಬಾಹ್ಯ ಅಭಿವ್ಯಕ್ತಿ ಇದೆ, ಅಂತರಂಗದ ಕಾರಣ ಅಂತೂ ಆಚಾರ್ಯರು ಹೇಳಿದ್ರು. ಹಾಗಾಗಿ ನೀನು ಎಷ್ಟೆಷ್ಟು ತತ್ವಾಭ್ಯಾಸ ಮಾಡ್ತೀಯ, ಎಷ್ಟೆಷ್ಟು ಸ್ವಾಧ್ಯಾಯ ಮಾಡ್ತೀಯ, ಅದನ್ನ ಎಷ್ಟೆಷ್ಟು ಶುದ್ಧಿ ಮಾಡ್ತೀಯ, ಅಷ್ಟಷ್ಟು ಕಷಾಯಗಳ ಉತ್ಪತ್ತಿ ಕಡಿಮೆ ಆಗುತ್ತೆ, ಕಷಾಯಗಳು ಮಂದಾಗುತ್ತವೆ. ಅದೇ ರೀತಿ ಯಾವ ಬಹಿರಂಗ ಅಭಿವ್ಯಕ್ತಿ ಇದೆ ಅದು ಕೂಡ ಅದೇ ರೀತಿಯಾಗಿ ನಿಲ್ಲಬೇಕಾಗತ್ತೆ. ಅಂತರಂಗದಲ್ಲಿ ಆಸಕ್ತಿ ಕಡಿಮೆ ಆಗಿದೆ, ಆದ್ರೂ ಬಹಿರಂಗದಲ್ಲಿ ಕಷಾಯಗಳು ಕಾಣಿಸ್ತಾ ಇದೆ, ಈ ರೀತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ತೀವ್ರವಾದ ಕ್ರೋಧ ಬರ್ತಾ ಇದೆ, ತೀವ್ರವಾದ ಹಠ ಬರ್ತಾ ಇದೆ. ಈ ಹಠ ಕ್ರೋಧ ಒಂದು ಕ್ಷಣಕ್ಕೆ ಬಂದು ಹೊಟ್ಟೋಯ್ತು, ಇನ್ನು ಹಠ ಇನ್ನು ನಡೀತಾ ಇದೆ. ಆ ಹಠದ ಕಾರಣಕ್ಕಾಗಿ ಇನ್ನೂ 4 ರೀತಿಯಾದ ಅನಾಹುತಗಳನ್ನ ಜೀವ ಮಾಡ್ತಾನೆ. ಮೊದಲು ಮಾಡ್ತಾ ಇದ್ದಿದ್ದು ಹಠಾತನ ಅಹಂಕಾರದಿಂದ, ಅಹಂಕಾರವನ್ನ ಪೋಷಣೆ ಮಾಡ್ಲಿಕ್ಕೆ ಮತ್ತೆರಡು ಪಾಪಗಳನ್ನ ಮಾಡ್ತಾನೆ. ಇದು ಬಾಹ್ಯ ಅಭಿವ್ಯಕ್ತಿ ಇದೆ, ಇದನ್ನು ನೋಡ್ಬೇಕಾಗತ್ತೆ ನಾನು. ಎಲ್ಲಂದ್ರೆ ಅಲ್ಲಿ ನಾನು ಹಠಪೂರ್ವಕವಾಗಿ ವರ್ತನೆ ಮಾಡುವಂಥದ್ದು, ಕ್ರೋಧ ಮಾನ ಮಾಯಾ ಲೋಭಗಳ ಪೂರ್ವಕವಾಗಿ ವರ್ತನೆ ಮಾಡುವಂಥದ್ದು, ಅನೇಕ ವಸ್ತುಗಳಲ್ಲಿ ಅತಿಯಾದ ಲೋಭ ಇರ್ತಕ್ಕಂಥದ್ದು. ನಾನು ನೋಡಿದ್ದೇನೆ, 10 ವರ್ಷಗಳಿಂದ ಸ್ವಾಧ್ಯಾಯ ಮಾಡ್ತಾ ಇದ್ರು ಕೂಡ ವಸ್ತುಗಳಲ್ಲಿ ವ್ಯಕ್ತಿಗಳಲ್ಲಿ ಯಾವ ಅತಿಯಾದ ಲೋಭ ಇದೆ, ಕಣ್ಣಿಗೆ ಚುಚ್ಚುವಷ್ಟು ಯಾವ ಲೋಭ ಕಷಾಯಗಳಿದೆ, ಆ ಲೋಭ ಕಷಾಯಗಳು ಬಾಹ್ಯ ಬಹಿರಂಗದಿಂದ ಕೂಡ ದೂರ ಆಗಬೇಕಾಗುತ್ತೆ. ದೂರ ಆಗುತ್ತಾ ಇಲ್ಲ, ಅದರ ಅರ್ಥ ಜಿನವಾಣಿಯ ಯಾವ ತತ್ವಜ್ಞಾನ ಇದೆ ಅದು ಪ್ರವೇಶ ಆಗುತ್ತಾ ಇಲ್ಲ. ಹಾಗಾದ್ರೆ ನಾವು ಪುನಃ ಯಾವುದನ್ನ ಓದಿದ್ದೇವೆ ಅದನ್ನ ಚಿಂತನೆಗೆ ಒಳಪಡಿಸಿ ನಿರ್ಣಯ ಮಾಡೋ ಅವಶ್ಯಕತೆ ಇದೆ, ಕೂತ್ಕೊಂಡು ವಿಚಾರ ಮಾಡೋ ಅವಶ್ಯಕತೆ ಇದೆ. ನಾನು ಇದನ್ನೇನು ಮಾಡ್ತಾ ಇದ್ದೇನೆ, ಇದು ಒಳ್ಳೇದಕ್ಕೆ ಮಾಡ್ತಾ ಇದ್ದೀನೋ ಕೆಟ್ಟದಕ್ಕೆ ಮಾಡ್ತಾ ಇದ್ದೀನೋ, ಕೂತ್ಕೊಂಡು ವಿಚಾರ ಮಾಡಬೇಕಾಗುತ್ತೆ, ವಿಚಾರ ಮಾಡಿ ನಿರ್ಣಯ ಮಾಡಬೇಕಾಗುತ್ತೆ. ಹಾಗಾಗಿ ಇದು ಸಾಮಾನ್ಯ ವಿಚಾರ ಇದೆ. ಬಹಿರಂಗ ಕಷಾಯಗಳ ಅಭಿವ್ಯಕ್ತಿ, ಅದರ ಜೊತೆಗೆ ರಾತ್ರಿ ಭೋಜನ ತ್ಯಾಗ, ಇದನ್ನೊಂದೇ ನಾವು ಸಾಮಾನ್ಯವಾಗಿ ಚರ್ಚೆ ಮಾಡಿ ವೃತ್ತಗಳ ಸಾಮಾನ್ಯ ಚರ್ಚೆಯನ್ನ ಮಾಡೋದಿದೆ. ರಾತ್ರಿ ಭೋಜನ ತ್ಯಾಗವನ್ನು ಯಾಕೆ ಮಾಡೋದು, ತುಂಬಾ ಸಾಮಾನ್ಯ ಚರ್ಚೆ ಇದೆ, ಅನೇಕ ಜನರು ಇದಕ್ಕೆ ಉತ್ತರನೂ ಕೊಡ್ಬೋದು. ರಾತ್ರಿ ಭೋಜನ ತ್ಯಾಗದಿಂದ ತ್ರಸಜೀವಿಗಳ ಹಿಂಸೆ ಆಗುತ್ತೆ. ಯಾರಿಗೆ ಸ್ಥಾವರ ಜೀವಿಗಳು ಗೊತ್ತಿಲ್ಲ ಅವರು ಗೊತ್ತು ಮಾಡ್ಕೊಳ್ಳೋದಿದೆ, ಮುಂದಿನ ಪಾಠಗಳಲ್ಲಿ ಬರುತ್ತೆ. ಸ್ವಲ್ಪ ವಿಚಾರ ನಾನು ಈ ಹಿಂದೆನೂ ಕೂಡ ಹೇಳಿದ್ದೆ. ಏಕೇಂದ್ರಿಯ ಜೀವಿಗಳಿಗೆಲ್ಲ ನಾವು ಸ್ಥಾವರ ಅಂತೇವೆ, ಇನ್ನು 2 ಇಂದ್ರಿಯದಿಂದ 5 ಇಂದ್ರಿಯವರೆಗಿನ ಎಲ್ಲಾ ಜೀವಿಗಳಿಗೆ ತ್ರಸಜೀವಿಗಳು ಅಂತ ಕರಿತೇವೆ. ಸಾಮಾನ್ಯವಾಗಿ ಸ್ಥಾವರ ಜೀವಿಗಳ ಹಿಂಸೆಯಂತೂ ಪ್ರತಿ ಸಮಯ ನಡೀತಾ ಇದೆ, ಅದನ್ನ ನಾವು ನಿಲ್ಸಕ್ಕಾಗೋದಿಲ್ಲ. ಎಷ್ಟು ಕಡಿಮೆ ಮಾಡ್ಬೋದು, ಆದ್ರೆ ನಿಲ್ಸಕ್ಕಾಗೋದಿಲ್ಲ. ಆದ್ರೆ ತ್ರಸಜೀವಿಗಳ ಹಿಂಸೆಯನ್ನ ನಿಲ್ಸಕ್ಕಾಗುತ್ತೆ. ಹಾಗಾಗಿ ತ್ರಸಜೀವಿಗಳ ಹಿಂಸೆ ಘೋರ ಹಿಂಸೆ ಇದೆ. ಸ್ಥಾವರ ಹಿಂಸೆಗಿಂತ ತ್ರಸ ಹಿಂಸೆ ಅಧಿಕ ಗೃದ್ಧತೆಯಿಂದ ಮಾಡುವಂತಹ ಪರಿಣಾಮ ಇದೆ. ಯಾಕಂದ್ರೆ ಕಣ್ಣಿಗೆ ಕಾಣಿಸುವಂತಹ ಜೀವಿಗಳ ಹಿಂಸೆ ಮಾಡ್ತಾ ಇದೀಯಾ ನೀನು. ಸಂಸಾರದಲ್ಲಿ ನಾವು ಹೀಗೆ ನೋಡ್ತೀವಲ್ಲ, ಒಂದು
ಕ್ರಿಮಿಕೀಟವನ್ನ ಕೊಲ್ಲುವಂಥದ್ದು ಸಾಮಾನ್ಯ ವಿಚಾರ ಇದೆ ಸಂಸಾರಿ ಜೀವಿಗಳಿಗೆ, ಜೈನೇತರ ಜೀವಿಗಳಿಗೆ. ಇನ್ನು ಅದಕ್ಕಿಂತ ಒಂಚೂರು ದೊಡ್ಡ ಜೀವು ಪಕ್ಷಿ ಇತ್ಯಾದಿಗಳನ್ನ ಸಾಯಿಸೋದು ಅದು ಕೂಡ ಕಾಮನ್ ಆಗ್ಬಿಟ್ಟಿದೆ. ಅದಾದ್ಮೇಲೆ ಅದಕ್ಕಿಂತ ದೊಡ್ಡ ಜೀವಿಯನ್ನ ಸಾಯಿಸೋದು ಅದಕ್ಕಿಂತ ಒಂದ್ ಸ್ವಲ್ಪ ದೊಡ್ಡ ಪಾಪ ಅನ್ಸುತ್ತೆ. ಮತ್ತೆ ಮನುಷ್ಯನ್ನೇ ಸಾಯಿಸ್ಬಿಡೋದು ತುಂಬಾ ದೊಡ್ಡ ಪಾಪ ಅನ್ಸುತ್ತೆ. ಇದೇ ರೀತಿಯಾಗಿ ಏಕೇಂದ್ರಿಯ ಹಿಂಸೆ ಅಂತೂ ನಡೀತಾ ಇರುತ್ತೆ. ಆದ್ರೆ ಯಾವ ತ್ರಸಹಿಂಸೆ ಇದೆ, ತ್ರಸಹಿಂಸೆ ಅಂದ್ರೆ ಎರಡಿಂದ್ರಿಯಕ್ಕಿಂತ ದೊಡ್ಡದಾದಂತಹ ಯಾವ ಜೀವಿಗಳ ಘಾತ ಮಾಡುವಂತಹ ಪರಿಣಾಮ ಇದೆ, ಆ ಪರಿಣಾಮದ ಮೂಲಕ ಏನಾಗೋದಿದೆ, ಆ ಪರಿಣಾಮದ ಮೂಲಕ ಜಾಸ್ತಿ ಹಿಂಸೆ ಗೃದ್ಧತೆ ಜಾಸ್ತಿ ಆಗತ್ತಲ್ಲ. ಯಾಕಂದ್ರೆ ರಾತ್ರಿಯ ಸಮಯದಲ್ಲಿ ತ್ರಸಜೀವಿಗಳ ಹಿಂಸೆ ನಿಯಮದಿಂದ ಆಗುತ್ತೆ. ಯಾರ್ಯಾರಿಗೆ ಇದರ ಬಗ್ಗೆ ಗೊತ್ತಿಲ್ಲ ಅವರು ಮತ್ತಷ್ಟು ವಿಚಾರ ಮಾಡೋದಿದೆ ಕಿ ರಾತ್ರಿ ಭೋಜನದಿಂದ ಏನೇನು ಸಮಸ್ಯೆಗಳು ಆಗುತ್ತೆ. ಮೊದಲನೇ ವಿಚಾರ ಏನಿದೆ, ಯಾರ್ಯಾರು ರಾತ್ರಿ ಭೋಜನವನ್ನ ತ್ಯಾಗ ಮಾಡಿದ್ದೇವೆ ಅವರು ಕೂಡ ಮತ್ ಪುನಃ ವಿಚಾರ ಮಾಡೋದಿದೆ ಕಿ ನಾನು ರಾತ್ರಿ ಭೋಜನ ತ್ಯಾಗ ಯಾಕೆ ಮಾಡಿದ್ದೀನಿ, ನಾನು ಯಾಕೆ ಮಾಡಿದ್ದೇನೆ, ಪಂಡಿತ್ಜಿ ಹೇಳಿದ್ರು ಅಂತ ಇಲ್ಲಿ ಸ್ವಾಧ್ಯಾಯದಲ್ಲಿ ಇವತ್ತು ವಿಚಾರ ಬಂತು ಅಂತ ಎಷ್ಟೋ ಜನ ತ್ಯಾಗ ಮಾಡ್ಬೋದು. ನನಗೆ ಹೇಳ್ತಾ ಇದ್ದಾರೆ ಸುಮಾರು ಜನ, ಈ ನಮ್ಮ ಆನ್ಲೈನ್ ಸ್ವಾಧ್ಯಾಯ ಶುರುವಾದ ನಂತರ ಅನೇಕ ಜನರಿಗೆ ಸಹಜವಾಗಿಯೇ ದಿನನಿತ್ಯ ಜಿನದರ್ಶನ ಮಾಡುವಂತಹ ಒಂದು ಭಾವ, ರಾತ್ರಿ ಭೋಜನ ತ್ಯಾಗ ಮಾಡೋ ಭಾವ ಸಹಜವಾಗಿಯೇ ಬರ್ತಾ ಇದೆ. ನಾವು ಎಷ್ಟೋ ದಿನದಿಂದ ಏನಾಗ್ತಿತ್ತು, ತ್ಯಾಗ ಮಾಡಬೇಕು ಅಂತ ಭಾವ ಇದ್ರೂ ಈ ರೀತಿಯಾಗಿ ಉತ್ಸಾಹ ಬಂದಿರಲಿಲ್ಲ. ಆದ್ರೆ ಈ ಸ್ವಾಧ್ಯಾಯ ಪ್ರಾರಂಭ ಆದ ನಂತರದಿಂದ ಸಹಜವಾಗಿಯೇ ಇಂತಹ ಪರಿಣಾಮಗಳು ಬರ್ತಾ ಇದೆ. ಯಾರ ಮಹಿಮೆ ಇದೆ ಇದು ಜಿನ್ವಾನಿಯ ಮಹಿಮೆ ಇದೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ತತ್ವಾಭ್ಯಾಸದಿಂದ ಕಷಾಯಗಳು ಮಂದವಾಗುತ್ತೆ. ಎಷ್ಟೆಷ್ಟು ತತ್ವಾಭ್ಯಾಸವನ್ನ ಮಾಡ್ತೇವೆ ಅಷ್ಟಷ್ಟು ಸುಲಭವಾಗಿ ಸಹಜವಾಗಿಯೇ ನಮ್ಮ ಜೀವನದಲ್ಲಿ ಸದಾಚಾರ ಕಂಡು ಬರುತ್ತೆ. ಆದ್ರೆ ಇದನ್ನ ಧರ್ಮ ಅಂತ ತಿಳಿಯೋದಿಲ್ಲ. ಇಲ್ಲಿ ಮಹಾ ದೊಡ್ಡ ಘೋರ ಅಪರಾಧವನ್ನ ನಾವು ಮಾಡಿಬಿಡ್ತೇವೆ. ಅಪರಾಧ ಶಬ್ದದ ಪ್ರಯೋಗ ಮಾಡ್ತಾ ಇದ್ದೀನಿ ನಾನು. ದೊಡ್ಡ ಅಪರಾಧವನ್ನ ಮಾಡಿಬಿಡ್ತೇವೆ ನಾವು. ಯಾವ್ದು ಅಪರಾಧ? ಈ ಸಾಮಾನ್ಯ ಸದಾಚಾರವನ್ನ ನಾನು ಧರ್ಮ ಅಂತ ತಿಳ್ಕೊಂಡ್ಬಿಡ್ತೇನೆ. ಯಾವ ವಿದ್ಯಾರ್ಥಿ ಗುರುಗಳ ಸೇವೆಯನ್ನ ಮಾಡೋದ್ರಿಂದ ಜ್ಞಾನ ಸಿಗತ್ತೆ ಅಂತ ಕೇಳಿದ್ದ, ಹಾಗಾಗಿ ಗುರುಗಳ ಸೇವೆ ಮಾಡೋದನ್ನೇ ಜ್ಞಾನಾರ್ಜನೆಯ ಸಾಧನ ಅಂತ ತಿಳ್ಕೊಂಡ್ಬಿಟ್ರೆ ಅವನಿಗೆ ಯಾವತ್ತು ಜ್ಞಾನದ ಪ್ರಾಪ್ತಿ ಆಗುತ್ತೆ? ಯಾವತ್ತು ಜ್ಞಾನದ ಪ್ರಾಪ್ತಿ ಆಗುತ್ತೆ? ಯಾವತ್ತೂ ಆಗೋದಿಲ್ಲ. ಯಾಕಂದ್ರೆ ಗುರುಗಳ ಸೇವೆ ಅಂತ ಹೇಳಿದ್ರೆ ಸೇವೆಯನ್ನ ಬಿಟ್ಟು ಅವ್ರು ಏನನ್ನ ಹೇಳ್ತಾ ಇದ್ದಾರೆ ಅದನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ತಿಳಿದು ಅರಿತು ಶುದ್ಧಿ ಮಾಡೋದ್ರಿಂದ ನಿನಗೆ ಜ್ಞಾನ ಪ್ರಾಪ್ತಿ ಆಗುತ್ತೆ. ಅದನ್ನು ಬಿಟ್ಟು ಬರೀ ಸೇವೆ ಮಾಡ್ತಾ ಕೂತ್ರೆ ಪ್ರಾಪ್ತಿ ಆಗುತ್ತೇನೋ? ಹಾಗೆ ಧರ್ಮದ ಪ್ರಗಟತೆ ಅಂತೂ ಆತ್ಮೋಪಲಬ್ಧಿಯಿಂದ ಆಗುತ್ತೆ, ಸದಾಚಾರದಿಂದ ಆಗೋದಿಲ್ಲ. ಸದಾಚಾರ ಅದಕ್ಕೆ ಸಪೋರ್ಟಿವ್ ಇದೆ. ಸದಾಚಾರ ಒಂದು ಸಾಮಾನ್ಯ ಆಚಾರ ಇದೆ. ಹಾಗಾಗಿ ಎರಡನ್ನೂ ಮಿಶ್ರ ಮಾಡಿ ಇದನ್ನೇ ಧರ್ಮ ಅಂತ ತಿಳಿಯೋದಿಲ್ಲ. ನಾವು ಸಮಾಜದಲ್ಲಿ ನೋಡ್ತೇವೆ, ಯಾವ ಜೀವ ಈ ಯಾವ ಸಾಮಾನ್ಯ ಸದಾಚಾರ ಇದೆ ಇದನ್ನೇ ಧರ್ಮ ಅಂತ ಯಾವಾಗ ಅವನು ತಿಳಿತಾನೆ, ಆಗ ಧರ್ಮದ ಬಗೆಗಿರುವಂತಹ ಅವನ ಅನ್ವೇಷಣೆಯೇ ನಿಂತು ಹೋಗ್ಬಿಡುತ್ತೆ. ಧರ್ಮದ ಬಗೆಗೆ ಇರುವಂತಹ ಅವನ ಜಿಜ್ಞಾಸೆಯೇ ನಿಂತು ಹೋಗ್ಬಿಡುತ್ತೆ. ಸ್ಟಾಪ್. ಧರ್ಮ ಏನಿದೆ? ರಾತ್ರಿ ಭೋಜನ ತ್ಯಾಗ ಮಾಡೋದು ಧರ್ಮ ಇದೆ. ಖತಮ್ ಹೋ ಗಯಾ. ಅಬ್ ಅವ್ರ ಕುಚ್ ನಹೀ ಕರ್ನೆ ವಾಲಾ, ಸಮಜ್ ಲೋ. ಇನ್ನು ಮುಂದೆ ಏನು ಮಾಡಕ್ ಹೋಗೋದಿಲ್ಲ ಅವನು. ನಾವು ನೋಡಿದ್ದೇವೆ ಇಂತಹ ವಿಚಾರಗಳನ್ನ. ಎಷ್ಟೋ ಜೀವಿಗಳು ಜೀವನ ಪೂರ್ತಿ ವ್ರತೋಪವಾಸಗಳನ್ನ ಪಾಲನೆ ಮಾಡಿಕೊಂಡು
ಅದನ್ನೇ ಧರ್ಮ ಇದೆ ಅಂತ ತಿಳ್ಕೊಂಡು ವಾಸ್ತವಿಕವಾದ ಧರ್ಮದ ಕಡೆಗೆ ಹೋಗುವಂತಹ ಪ್ರಯತ್ನ ಕೂಡ ಮಾಡದೇ ಇರುವಂತಹ ಘಟನೆಗಳನ್ನ ನಾವು ನಮ್ಮ ಸಮಾಜದಲ್ಲಿ ನೋಡಿದ್ದೇವೆ. ಹಾಗಾಗಿ ಇದನ್ನ ಧರ್ಮ ಅಂತ ತಿಳಿಯೋದಿಲ್ಲ. ಆದ್ರೆ ಇದು ಅನಿವಾರ್ಯ ಇದೆ. ಯಾಕೆ ಅನಿವಾರ್ಯ ಇದೆ? ಇದು ಸಾಮಾನ್ಯ ಸದಾಚಾರ ಇದೆ. ಇದು ಇಲ್ಲದೆ ಧರ್ಮ ಪ್ರಕಟ ಆಗೋದಿಲ್ಲ. ಇದರಿಂದ ಧರ್ಮ ಪ್ರಕಟ ಆಗೋದಿಲ್ಲ, ಆದ್ರೆ ಇದು ಇಲ್ಲದೆ ಇದ್ರೂ ಪ್ರಕಟ ಆಗೋದಿಲ್ಲ. क्या कह रहे? इससे धर्म नहीं होता, लेकिन इसके बिना भी धर्म नहीं हो सकता, इसलिए इसको सदाचार कहा गया. ಈ ಸದಾಚಾರದಲ್ಲಿ ಯಾವ ರಾತ್ರಿ ಭೋಜನ ತ್ಯಾಗದ ವಿಚಾರ ಇದೆ, ಅದಕ್ಕೆ ಕಾರಣ ಏನು? ಅಭಿಜಿತ್ ಜಿ ಶಾಸ್ತ್ರಿಜಿ ಯಾರು ಹೇಳಿದ್ದಾರೆ ಅಂತ ತ್ಯಾಗ ಮಾಡಿದೀನೋ ಅಥವಾ ನಾನು ವಿಚಾರ ಮಾಡಿ ತ್ಯಾಗ ಮಾಡಿದೀನೋ? ಯಾಕೆ ತ್ಯಾಗ ಮಾಡಿದ್ದೇನೆ? ಜಿನ್ವಾನಿಯಲ್ಲಿ ಹೇಳಿದೆ, ಅದನ್ನ ಶುದ್ಧೆ ಮಾಡಿ ಯಾವ ಕಾರಣದಿಂದ ಜಿನ್ವಾನಿ ಹೇಳಿದೆ ಅದನ್ನ ಅರಿತುಕೊಂಡು ನಾನು ತ್ಯಾಗ ಮಾಡಿದೀನೋ ಅಥವಾ ಧರ್ಮ ಬುದ್ಧಿಯಿಂದ ತ್ಯಾಗ ಮಾಡಿದ್ದೇನೆ? ವೃತ ಉಪವಾಸಗಳ ಮೂಲದಲ್ಲಿ ಕರುಣಾ ಬುದ್ಧಿ ಇದೆ. ಏನ ಈ ಶಬ್ದಗಳನ್ನ ನಾವು ಜ್ಞಾಪಕ ಇಟ್ಕೊಳ್ಳೋದಿದೆ. ವೃತ ಮತ್ತು ಉಪವಾಸಗಳ ಯಾವ ಪ್ರತಿಜ್ಞಾ ರೂಪದಿಂದ ನಾವು ಪಾಲನೆ ಮಾಡ್ತೇವೆ, ಅದರ ಹಿಂದೆ ಮೂಲದಲ್ಲಿ ಕರುಣಾ ಬುದ್ಧಿ ಇದೆ, ಕರುಣಾ ಭಾವ ಇದೆ. ಮತ್ತೆ ಧರ್ಮವನ್ನ ಮಾಡತಕ್ಕಂತಹ ಯಾವ ಪ್ರಯೋಜನ ಇದೆ, ಅದರ ಹಿಂದೆ ವಾಸ್ತವಿಕವಾಗಿ ಅತೀಂದ್ರಿಯ ಸುಖ ಇದೆ, ವೀತರಾಗತೆ ಇದೆ. ಧರ್ಮದಲ್ಲಿ ವೀತರಾಗತೆ ಮುಖ್ಯ ಇದೆ. ವೀತರಾಗತೆಯನ್ನ ಪಡೆಯುವ ಪ್ರಯೋಜನದಿಂದ ನಾನು ಧರ್ಮವನ್ನ ಮಾಡ್ತೇನೆ. ಆದ್ರೆ ಯಾವ ವೃತೋಪವಾಸ ಇದೆ, ಇದೆಲ್ಲ ಕರುಣಾ ಬುದ್ಧಿಯಿಂದ ಮಾಡ್ತೇನೆ. ಕರುಣಾಭಾವ ಬರ್ತಾ ಇದೆ, ಅದಕ್ಕೆ ಮಾಡ್ತಾ ಇದ್ದೇನೆ. ಈ ಏಕೇಂದ್ರಿ ದ್ವಿಂದ್ರಿ ಜೀವಿಗಳಿದೆ, ಇವುಗಳು ಕೂಡ ನನ್ನಂತೆ ಜೀವಿಗಳಿದೆ, ನನ್ನಂತೆ ಇವುಗಳಿಗೂ ಸುಖ ದುಃಖ ಆಗುತ್ತೆ ಅನ್ನುವ ಭಾವನೆಯಿಂದ ರಕ್ಷಣೆ ಮಾಡ್ತಾನೆ. ನಾನು ಕೂಡ ಎಷ್ಟೋ ಕಾಲ ಕಳೆದಿದ್ದೇನೆ ಅದೇ ನಿಗೋಧ ಪರ್ಯಾಯದಲ್ಲಿ, ಅದೇ ಏಕೇಂದ್ರಿಯ ಪರ್ಯಾಯದಲ್ಲಿ, ಅದೇ ದ್ವಿಂದ್ರಿ ತೀಂದ್ರಿ ಚತುರಿಂದ್ರಿ ಪಂಚೇಂದ್ರಿ ಎಲ್ಲಾ ಪರ್ಯಾಯಗಳಲ್ಲೂ ಜನ್ಮ ತಗೊಂಡಿದ್ದೇನೆ. ಆದ್ರೆ ನನಗೆ ಅನ್ಸೋದೇ ಇಲ್ಲ, ಮುझे कभी लगता ही नहीं मैं भी कभी कीड़ा बना होऊंगा, मैं भी कभी ಏಕೇಂದ್ರಿ बना होऊंगा ಅನ್ಸತ್ತೇನು? ನಾನು ಒಂದು ಕಾಲದಲ್ಲಿ ಹಿಂದಿನ ಭವಗಳಲ್ಲಿ ಏಕೇಂದ್ರಿಯನಾಗಿದ್ದೆ, ಏನ ದ್ವಿಂದ್ರಿ ತೀಂದ್ರಿ ಚತುರಿಂದ್ರಿ ಜೀವ ಆಗಿದ್ದೆ, ಹುಳ ಆಗಿದ್ದೆ, ತಿರಿಯಂಚ ಆಗಿದ್ದೆ ಅಂತ ಅನ್ಸತ್ತೇನು? ಯಾವ ಜೀವಕ್ಕೆ ಅನ್ಸತ್ತೆ ಅವನ ಜೀವನದಲ್ಲಿ ಕರುಣಾ ಬುದ್ಧಿ ಉತ್ಪನ್ನ ಆಗುತ್ತೆ. ಆ ಕರುಣೆಯಿಂದ ವೃತೋಪವಾಸವನ್ನು ಪಾಲನೆ ಮಾಡ್ತಾನೆ. ಈ ವೃತೋಪವಾಸದ ನಂತರ ಯಾವ ಧರ್ಮ ಇದೆ ಅದು ವೀತರಾಗತೆಗೋಸ್ಕರ ನಾವು ಮಾಡುವಂಥದ್ದಿದೆ. ಇದು ಎರಡರಲ್ಲಿ ಇರುವಂತಹ ವ್ಯತ್ಯಾಸ ಇದೆ. ಇನ್ನು ವೃತ ಮಾಡುವುದರ ಹಿಂದೆ ಯಾವ ಪ್ರಯೋಜನ ಇದೆ, ಅದು ಕರುಣಾ ಬುದ್ಧಿ ಇದೆ. ಇದನ್ನ ಜ್ಞಾಪಕ ಇಟ್ಕೊಳ್ಳೋದು. ಮತ್ತು ಈ ಕರುಣಾ ಬುದ್ಧಿ ಇಲ್ಲದೇನೆ ನಾವು ನೋಡ್ತೇವೆ ಎಷ್ಟೋ ಸಲ ವೃತ ಸ್ವೀಕಾರ ಮಾಡಿದ್ದೇವೆ, ಆದ್ರೆ ಯಾಕೆ ವೃತ ಪಾಲನೆ ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತೇ ಇಲ್ಲ. ಆಚಾರ್ಯ ಹೇಳ್ತಾರೆ, ಇದು ಅಜ್ಞಾನದಲ್ಲಿ ತಗೊಂಡಿರುವಂತಹ ವೃತ ಇದೆ, ಅಜ್ಞಾನದಲ್ಲಿ ತಗೊಂಡಿರುವಂತಹ ವೃತ ಇದೆ. ಜ್ಞಾನಪೂರ್ವಕವಾಗಿ ವೃತವನ್ನು ಎಲ್ಲಿ ತಗೊಂಡಿದ್ದಾನೆ? ಅಜ್ಞಾನಪೂರ್ವಕವಾಗಿ ವೃತವನ್ನ ತಗೊಂಡಿದ್ದಾನೆ. ಹಾಗಾಗಿ ಆ ವೃತಗಳಿಗೆ ಬೆಲೆ ಇಲ್ಲ. ಯಾವ ವೃತಕ್ಕೆ ಬೆಲೆ ಇದೆ? ಯಾವುದು ನೀನು ತಿಳಿದು ಬುದ್ಧಿಪೂರ್ವಕವಾಗಿ ತಗೊಂಡಿದೀಯಾ ಅದು ವೃತ ಇದೆ. ಎಲ್ಲೋ ಯಾವುದೋ ಪರಿಸ್ಥಿತಿ ಬಂತು, ವೃತ ಕೊಡ್ತಾ ಇದ್ರು, ನಾನು ತಗೊಂಡ್ಬಿಟ್ಟೆ ಸಾಮೂಹಿಕವಾಗಿ. ವೃತಗಳು ಯಾವತ್ತೂ ಸಾಮೂಹಿಕವಾಗಿ ತಗೊಳ್ಳುವಂತಹ ವಿಚಾರ ಅಲ್ಲ. ಇದನ್ನ ಕೂಡ ನಾವು ಜ್ಞಾಪಕದಲ್ಲಿ ಇಟ್ಕೊಳ್ಳೋದಿದೆ. ಯಾವ ವೃತವನ್ನ ನಾನು ತಗೋತೇನೆ ಆ ವೃತ ಯಾವತ್ತೂ ಕೂಡ ಸಾಮೂಹಿಕ ಆಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಸಾಧ್ಯ ಇಲ್ಲ, ಇದು ಅಸಂಭವ ಇದೆ. ಆಮೇಲೆ ಇದು ಜಿನ್ವಾಣಿ ಸಮ್ಮತ ಅಲ್ಲ. ಇದು ಸಾಮೂಹಿಕವಾದ ವೃತ, ಇದು ಜಿನ್ವಾಣಿ ಸಮ್ಮತ ಇಲ್ಲ. ಅದು ಮಕ್ಕಳಿಗೆ ಕೊಡ್ಬೋದು ಅಥವಾ ಇನ್ಯಾರಿಗೆ ಕೊಡ್ಬೋದು.
ಸಾಮೂಹಿಕವಾದಂತಹ ಯಾವ ವೃತ್ತದ ದೀಕ್ಷೆ ಇದೆ ಅದು ಜಿನವಾಣಿಗೆ ಸಮ್ಮತ ಇಲ್ಲ. ಸೊ ನಾನು ವೈಯಕ್ತಿಕವಾಗಿ ವೃತ್ತವನ್ನ ತಗೊಳ್ಬೇಕಾಗುತ್ತೆ. ಯಾಕೆ ವೃತ್ತವನ್ನ ತಗೊಳ್ಳೋದು? ಅದಕ್ಕಿಂತ ಮುಂಚೆ ನಾವು ರಾತ್ರಿ ಭೋಜನದ ತ್ಯಾಗದ ವಿಚಾರವನ್ನು ಮಾತಾಡ್ತಾ ಇದ್ದೀವಿ. ಅದಾದ ಮೇಲೆ ವೃತ್ತದ ಬಗ್ಗೆ ಮಾತಾಡೋದಿದೆ. ಸೊ ರಾತ್ರಿ ಭೋಜನದಲ್ಲಿ ಏನು ಸಮಸ್ಯೆ ಇದೆ? ಏನು 6 ಗಂಟೆಗೆ ತಿನ್ನೋದು 7 ಗಂಟೆಗೆ ತಿಂದರೆ ಏನಾಗುತ್ತೆ? 7 ಗಂಟೆಗೆ ತಿನ್ನೋದು 8 ಗಂಟೆಗೆ ತಿಂದರೆ ಏನಾಗುತ್ತೆ? ತಿನ್ನೋದು ಅದನ್ನೇ ತಾನೇ, ಮತ್ತೆ ಏನಾಗ್ಬಿಡುತ್ತೆ? ಸುಮಾರು ಜನಕ್ಕೆ ಪ್ರಶ್ನೆ ಬೀಳುತ್ತೆ. ಇತ್ತೀಚಿನ ಈ ಶತಮಾನದಲ್ಲಂತೂ ಅನೇಕ ಜನರಿಗೆ ಇದೆಲ್ಲ ಯಾವುದೋ ಪ್ರಾಚೀನ ಕಾಲದ ಮಾತಿದೆ, ಇದೆಲ್ಲ ಇವಾಗ ಸಂಭವ ಇದೆಯೇನೋ, ಆಜ್ಕಲ್ ಕೆ ಜೀವನ್ ಮೇ ಐಸಾ ಥೋಡಿ ಹೋತಾ ಹೈ ಏನೇನು ಅನ್ನಿಸ್ತಾ ಇರುತ್ತೆ ಅನೇಕ ಜನರಿಗೆ. ಯಾರಿಗೆ ಈ ರೀತಿ ಅನ್ನಿಸ್ತಾ ಇರುತ್ತೆ, ನಾನು ಹೇಳೋದು ಅವರು ಗಮನ ಕೊಟ್ಟು ಕೇಳಬೇಕು. ಮತ್ತು ನಮ್ಮ ಮಕ್ಕಳಿಗೂ ಕೂಡ ಈ ವಿಚಾರವನ್ನ ಹೇಳಬೇಕು. ಇದು ಪ್ರಾಚೀನ ಕಾಲದ ವಿಚಾರ ಇದೆಯೇನೋ, ಧರ್ಮ ಯಾವತ್ತು ಪ್ರಾಚೀನ ಆಗತ್ತೇನೋ? ಇದು ಪ್ರಾಚೀನ ಕಾಲದ ವಿಚಾರ ಆದ್ರೆ ನಿನ್ನ ಯಾವ ಮುಂದಿನ ಗತಿ ಇದೆ ಅದು ಬದಲಾಗೋದಿಲ್ಲ. ರಾತ್ರಿ ಭೋಜನ ಮಾಡೋದ್ರಿಂದ ಯಾವ ಪಾಪದ ಬಂಧ ಆಗುತ್ತೆ ಅದು ಬದಲಾಗೋದಿಲ್ಲ. ಅದು ಹಂಗೆ ಇರುತ್ತೆ. 21ನೇ ಶತಮಾನ ಇದೆ ಅಂತ ನಿನಗೆ ಡಿಸ್ಕೌಂಟ್ ಕೊಡೋದಿಲ್ಲ. ಏನ್ ಹೇಳ್ತಾರೆ? ಪಾಪದ ಬಂಧ ಸಮಾನ ಇದೆ, ಅದರಲ್ಲೇನು ಡಿಸ್ಕೌಂಟ್ ಇಲ್ಲ. ಹಾಗಾಗಿ ನಾನು ತುಂಬಾ ಬುದ್ಧಿಪೂರ್ವಕವಾಗಿ ವಿಚಾರ ಮಾಡೋದಿದೆ. ಯಾವ ಈ ರಾತ್ರಿ ಭೋಜನದ ತ್ಯಾಗ ಇದೆ, ಇದರ ಅವಶ್ಯಕತೆ ಏನಿದೆ? ಮೂಲದಲ್ಲಿ ಮೊದಲನೇ ಅವಶ್ಯಕತೆ ಏನಿದೆ, ಮೊದಲನೇ ಕಾರಣ ಏನಿದೆ? ರಾತ್ರಿ ಭೋಜನವನ್ನ ಮಾಡುವಂತಹ ಯಾವ ವಿಕಲ್ಪ ಇದೆ ಆ ವಿಚಾರವೇ ಸ್ವಯಂ ನನ್ನ ಮಹಾಗೃದ್ಧತೆಯನ್ನ ತೋರಿಸ್ತಾ ಇದೆ. ಗೃದ್ಧತೆ ಅಂದ್ರೆ ಮಹಾನ್ ಆಸಕ್ತಿ ಭಾವವನ್ನ ತೋರಿಸ್ತಾ ಇದೆ. ನನಗೆ ರಾತ್ರಿ ಭೋಜನ ಮಾಡುವಂತಹ ವಿಚಾರ ಯಾಕೆ ಬರುತ್ತೆ? ಸುಮಾರು ಜನ ಹೇಳ್ತಾರೆ ನನಗೆ ಇಷ್ಟ ಏನೋ ಇದೆ ಆದ್ರೆ ತ್ಯಾಗ ಮಾಡೋಕ್ಕಾಗೋದಿಲ್ಲ. ಯಾಕೆ ಮಾಡೋಕ್ಕಾಗೋದಿಲ್ಲ? ಯಾಕಂದ್ರೆ ಆಹಾರದ ಪ್ರತಿ ಖಾದ್ಯ ವಸ್ತುಗಳ ಪ್ರತಿ ಅತಿಯಾದ ಆಸಕ್ತಿ ಭಾವ ಇದೆ. ಏನಾಗೋಗುತ್ತೆ? ದಿನಾ ಪೂರ್ತಿ ಅಂತೂ ತಿಂತಾನೆ ಇರ್ತೇವೆ, ನಮ್ಗೆಲ್ಲರಿಗೂ ಗೊತ್ತಿದೆ. ಇನ್ನು ಯಾವಾಗ ಸುಮ್ಮನೆ ಇರ್ತೇವೆ? ಯಾವಾಗ್ಲೂ ಏನಿಲ್ಲ ಏನು ಒಂದು ತಿಂತಾನೆ ಇರ್ತಾನೆ ಜೀವ. ನನಗಂತೂ ಸುಮಾರು ಜೀವಿಗಳನ್ನ ನೋಡಿ ಆಶ್ಚರ್ಯ ಆಗತ್ತೆ. ತಿಂತಾನೆ ಯಾವಾಗ್ಲೂ ಏನಾದ್ರೂ ಬಾಯಲ್ಲಿ ಇದ್ದೇ ಇರುತ್ತೆ. ಇದು ಸದಾಚಾರ ಅಲ್ಲ ಇದು. ಹಾಗಾದ್ರೆ ಕನಿಷ್ಠ ಪಕ್ಷ ರಾತ್ರಿಯಲ್ಲಿ ಸೇವನೆ ಮಾಡುವಂತಹ ವಿಚಾರವನ್ನಾದ್ರೂ ನಾವು ಬಿಡಬೇಕಾಗತ್ತೆ. ಯಾಕೆ ಬಿಡಬೇಕಾಗತ್ತೆ? ಇದರ ಪ್ರಯೋಜನ ಏನು? ಹೇಳ್ತಾರೆ, ಮೊದಲನೇ ವಿಚಾರ ತೀವ್ರ ಆಸಕ್ತಿ ಭಾವವನ್ನ ತೋರಿಸ್ತಾ ಇದೆ. ಯಾರ ಬಗ್ಗೆ? ಆಹಾರದ ಬಗ್ಗೆ, ಖಾದ್ಯ ವಸ್ತುಗಳ ಬಗ್ಗೆ, ಸ್ವಾದದ ಬಗ್ಗೆ, ರಸನೇಂದ್ರಿಯದ ಬಗ್ಗೆ, ಭೋಗದ ಬಗ್ಗೆ ಅತಿಯಾದ ಆಸಕ್ತಿ ಭಾವ ಕಂಡು ಬರ್ತಾ ಇದೆ. ಆ ಅತಿಯಾದ ಆಸಕ್ತಿ ಭಾವದಿಂದನೇ ನಾನು ಅದನ್ನ ಬಿಡಕ್ಕೆ ತಯಾರಿಲ್ಲ. ಹಾಗಾದ್ರೆ ಇದರ ಹಿಂದೆ ಮೂಲ ಕಾರಣ ಏನಿದೆ? ಅತಿಯಾದ ಆಸಕ್ತಿ ಭಾವ, ಭೋಗದಲ್ಲಿ ಅತಿಯಾದ ಆಸಕ್ತಿ, ಇದು ಮೂಲ ಕಾರಣ ಇದೆ. ಈ ಕಾರಣ ಬಿಟ್ಟು ಇನ್ನು ಯಾರ್ಯಾರು ಏನೇನು ಕಾರಣ ಕೊಡ್ತಾರಲ್ಲ ಅದೆಲ್ಲ ಬರೀ ಕಾರಣಗಳಿದೆ. ದೋಸ್ ಆರ್ ಆಲ್ ಎಕ್ಸ್ಕ್ಯೂಸಸ್. ಅವೆಲ್ಲ ಬರೀ ಸಾಮಾನ್ಯ ನಾವು ಮಾಡುವಂತಹ ನೆಪಗಳಿದೆ. ಆ ಒಂದು ನೆಪ ಚಿಕ್ಕದಿರ್ಬೋದು, ಇನ್ನೊಂದು ದೊಡ್ಡದಿರ್ಬೋದು. ಹಾಗಾಗಿ ಪ್ರವಚನ ಆದ ನಂತರ ನನಗೆ ಯಾರು ಈ ನೆಪಗಳನ್ನ ಕೇಳೋ ಅವಶ್ಯಕತೆ ಇಲ್ಲ. ನಾನು ಈಗಲೇ ಕ್ಲಿಯರ್ ಮಾಡ್ತಾ ಇದ್ದೇನೆ, ನೆಪಗಳು ಕಾರಣ ಇಲ್ಲ. ರಾತ್ರಿ ಭೋಜನದ ತ್ಯಾಗದ ಹಿಂದೆ ನಮ್ಮ ಅತಿಯಾದ ಆಸಕ್ತಿ ಭಾವವೇ ಕಾರಣ ಇದೆ. ನನ್ನ ಮುಂದೆ ಎಷ್ಟು ಜನರ ಒಂದು ಚರಿತ್ರೆ ಓಡಾಡ್ತಾ ಇದೆ ಅಂತ ಹೇಳಿದ್ರೆ, ಎಷ್ಟೋ ಜನ ಇದ್ದಾರೆ ಎಂತಹ ವಿಕಟ ಪರಿಸ್ಥಿತಿ ಇದ್ರೂ ಕೂಡ ತಮ್ಮ ಆಚರಣೆಯನ್ನ ಅದೇ ರೀತಿ ಪಾಲನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ.
ಏನೋ ನಾನು ಬರೋದು 8 ಗಂಟೆ ಆಗುತ್ತೆ ಮನೆಗೆ. ಅರೆ ನೈಟ್ ಶಿಫ್ಟ್ ಮಾಡುವಂತಹ ಜನರು ಕೂಡ ರಾತ್ರಿ ಭೋಜನ ತ್ಯಾಗದ ಮೂಲಕ ಮಾಡ್ತಾರೆ. ಇಂತಹ ಅನೇಕ ಜೀವಿಗಳು ನನ್ನ ಕಣ್ಣು ಮುಂದೆ ಇದ್ದಾರೆ. ಏನು ರಾತ್ರಿ ನೈಟ್ ಶಿಫ್ಟ್ ಇದೆ, ರಾತ್ರಿ ಪೂರ್ತಿ ಕೆಲಸ ಮಾಡೋದಿದೆ, ಆದ್ರೆ ಏನೂ ಕೂಡ ಸೇವನೆ ಮಾಡೋದಿಲ್ಲ. ಇಂಥ ಜೀವಿಗಳಿದ್ದಾರೆ. ಹಾಗಾದ್ರೆ ವಾಸ್ತವಿಕವಾಗಿ ನಾನು ತ್ಯಾಗ ಮಾಡದೇ ಇರ್ಲಿಕ್ಕೆ ಕಾರಣ ನನ್ನ ಅತಿಯಾದ ಆಸಕ್ತಿ ಭಾವ ಇದೆ. ಮತ್ತು ಎಲ್ಲಿ ತೀವ್ರ ಆಸಕ್ತಿ ಭಾವ ಇದೆ ಅಲ್ಲಿ ತೀವ್ರ ಕರ್ಮ ಬಂಧ ಆಗುತ್ತೆ, ತೀವ್ರ ಪಾಪ ಬಂಧ ಆಗುತ್ತೆ ಅತಿಯಾದ ಆಸಕ್ತಿ ಭಾವದಿಂದ. ಹಾಗಾಗಿ ತೀವ್ರ ಪಾಪದ ಬಂಧ ಆಗುತ್ತಾ ಇದೆ. ತೀವ್ರ ಪಾಪದ ಬಂಧ ಆಗಬಾರದು ಅಂತ ಹೇಳಿದ್ರೆ ಬುದ್ಧಿಪೂರ್ವಕವಾಗಿ ನಾನು ಇದನ್ನ ತ್ಯಾಗ ಮಾಡಬೇಕಾಗುತ್ತೆ. ಏನು ಅರ್ಥ ಇದೆ? ಸ್ಥಾವರ ಜೀವಿಗಳನ್ನಂತೂ ದಿನಾಪೂರ್ತಿ ಘಾತ ಮಾಡ್ತಾ ಇದ್ದೇನೆ, ಅದರ ಜೊತೆಗೆ ತ್ರಸಜೀವಿಗಳ ಘಾತ ಮಾಡುವಂತಹ ಅವಶ್ಯಕತೆ ಏನಿದೆ? ಅನೇಕ ಕಥೆಗಳನ್ನ ನಾವು ಕೇಳಿದ್ದೇವೆ, ಬಾಲ್ಬೋಧ ಅಲ್ಲಿ ಇಲ್ಲಿ. ಅಡಿಗೆ ಮಾಡ್ತಾ ಇದ್ರು, ಅಡಿಗೆಲಿ ಏನೋ ಬಿದ್ದು ಬಿಡ್ತು, ರಾತ್ರಿ ಅಡಿಗೆ ಮಾಡುವಾಗ ಏನೋ ಕಾಣಿಸೋದಿಲ್ಲ, ಏನೇನೋ ಬಿದ್ದು ಬಿಡ್ತು, ಮತ್ತೆ ಆಹಾರ ತಿಂದ ಮೇಲೆ ಎಲ್ಲರಿಗೂ ಆರೋಗ್ಯ ಕೆಟ್ಟು ಹೋಯ್ತು. ಏನೇನೋ ಅನೇಕ 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 ಚಿಕ್ಕ ಚಿಕ್ಕ ಉದಾಹರಣೆಗಳನ್ನ ನಾವು ನೋಡ್ತೇವೆ. ಆದ್ರೆ ನಮಗೆ ಯಾವುದೂ ಗಮನಕ್ಕೆ ಬರೋದಿಲ್ಲ. ಆದ್ರೆ ನಾಳೆ ಏನಾದ್ರೂ ಪೇಪರಲ್ಲಿ ಯಾರ್ದಾದ್ರೂ ಸ್ಟೇಟ್ಮೆಂಟ್ ಬಂದ್ಬಿಟ್ರೆ, ಯಾರ್ದಾದ್ರು ವಿಜ್ಞಾನಿಯದ್ದು ಡಾಕ್ಟರ್ದು ಸ್ಟೇಟ್ಮೆಂಟ್ ಬಂದ್ಬಿಟ್ರೆ ಎಲ್ಲರಿಗೂ ಎಷ್ಟು ಆಶ್ಚರ್ಯ ಆಗುತ್ತೆ, ಎಲ್ಲರಿಗೂ ಎಷ್ಟು ಅಮೇಝಿಂಗ್. ನಮ್ಮ ಜೈನ ಧರ್ಮದಲ್ಲಿ ಅವಾಗ್ಲೇ ಹೇಳಿದ್ದಾರೆ, ಈಗಲೇ ಹೇಳಿದ್ದಾರೆ. ಅರೆ ಇಷ್ಟು ದಿನದಿಂದ ಅರಹಂತ ಪರಮೇಷ್ಠಿ ಜಿನವಾನಿ ಹೇಳ್ತಾ ಇತ್ತು, ನಿನಗೆ ಅರ್ಥ ಆಗ್ಲಿಲ್ಲ? ಯಾವುದೋ ಒಂದು ಪೇಪರ್ ಸ್ಟೇಟ್ಮೆಂಟ್ ಇಂದ ಅರ್ಥ ಆಯ್ತು ನಿನಗೆ? बीच में आया था ना वो यार एक्टर अक्षय कुमार या ಅಮೀರ್ ಖಾನ್ ಜೋ ಬಿ ಅವನು ಹೇಳಿದ ತಕ್ಷಣ ಏನು ಜನ ಎಷ್ಟು ಜನರಿಗೆ ತೋರಿಸ್ತಾ ಇದ್ದಾರೆ, ಎಷ್ಟು ಜನರಿಗೆ ಹೇಳ್ತಾ ಇದ್ದಾರೆ. वो कहता है इसलिए मानोगे क्या? ಅವನು ಹೇಳ್ತಾನೆ ಅದಕ್ಕೆ, ಅಥವಾ ಆಯುರ್ವೇದ ಹೇಳುತ್ತೆ ಅದಕ್ಕೆ. ಯಾತಕ್ಕೋಸ್ಕರ ಪಾಲನೆ ಮಾಡೋದಿದೆ? ನಾನು ಬಾಹ್ಯ ಲೌಕಿಕ ಲಾಭಗಳನ್ನಂತೂ ಹೇಳಲಿಕ್ಕೆ ನನಗೆ ಇಷ್ಟ ಇಲ್ಲ. ಬಹಳ ಲೌಕಿಕ ಶಾರೀರಿಕ ಆರೋಗ್ಯದ ಲಾಭಗಳಿದೆ, ಅದನ್ನ ನನಗೆ ಚರ್ಚೆ ಮಾಡಲಿಕ್ಕೆ ಇಷ್ಟ ಇಲ್ಲ. ಬಹಳ ವಿಚಾರಗಳಿದೆ, ಯಾವತ್ತಾದ್ರೂ ಆ ರೀತಿ ಸಂದರ್ಭ ಬಂದಾಗ ವಿಚಾರ ಮಾಡೋಣ. ಆದರೆ ಜಿನ್ವಾನಿಯ ಸಂದರ್ಭದಲ್ಲಿ ಆ ವಿಚಾರಗಳನ್ನ ಈಗ ನಾನು ಚರ್ಚೆ ಮಾಡೋದಿಲ್ಲ. ಆದರೆ ಯಾವಾಗ ಯೂನಿವರ್ಸಿಟಿ ಇತ್ಯಾದಿ ಅಲ್ಲಿ ಇಂತಹ ವಿಚಾರಗಳನ್ನ ಚರ್ಚೆ ಮಾಡೋದು ಸೂಕ್ತ ಇದೆ. ಯಾಕಂದ್ರೆ ಸಾಂಸಾರಿಕ ಜೀವಿಗಳಿದ್ದಾರೆ, ಜಿನ್ವಾನಿ ಬಗ್ಗೆ ಶ್ರದ್ಧೆ ಇಲ್ಲ. ಇಂತಹ ವಿಚಾರಗಳ ಮೂಲಕ ಅಲ್ಲಿ ಜಿನಧರ್ಮದ ಪ್ರಭಾವನೆ ಆಗುತ್ತೆ. ಆದ್ರೆ ಇಲ್ಲಿ ನಾವೆಲ್ಲ ಅರಹಂತ ಪರಮೇಷ್ಠಿಯನ್ನ ಶುದ್ಧೆಯಿಂದ ನೋಡುವಂತಹ ಜೀವಿಗಳ ಮುಂದೆ ಏನು ಚರ್ಚೆ ಮಾಡೋದಿದೆ? ಮೂಲ ವಿಚಾರವನ್ನ ಚರ್ಚೆ ಮಾಡೋಣ. ಯಾವ ರಾತ್ರಿ ಭೋಜನದ ತ್ಯಾಗ ಇದೆ ಅದರಲ್ಲಿ ಅತಿಯಾದ ಆಸಕ್ತಿ ಭಾವ ಅಂತಾನು ಇದ್ದೇ ಇದೆ. ಯಾಕಂದ್ರೆ ಕಣ್ಣು ಮುಂದೆ ತ್ರಸಜೀವಿಗಳ ಹಿಂಸೆ ಆಗೋದು ನಿಶ್ಚಿತ ಇದೆ. ಮತ್ತು ಎರಡನೇದು, ಎಷ್ಟು ಜೀವಿಗಳ ಹಿಂಸೆ ಸೂರ್ಯೋದಯ ಇದ್ದಾಗ ಆಗುತ್ತೆ, ಅದಕ್ಕಿಂತ 10ರಷ್ಟು ಜಾಸ್ತಿ ಪಾಪ, ಜಾಸ್ತಿ ಜೀವಿಗಳ ಹಿಂಸೆ ಸೂರ್ಯಾಸ್ತ ಆದ ನಂತರ ಆಗುತ್ತೆ. ಇದೇನು ವಿಜ್ಞಾನಕ್ಕೂ ಗೊತ್ತು, ನಮ್ಮೆಲ್ಲರಿಗೂ ಗೊತ್ತಿದೆ. ಯಾವ ಚಿಕ್ಕ ಚಿಕ್ಕ ಹುಳುಗಳಿದೆ, ಚಿಕ್ಕ ಚಿಕ್ಕ ಕ್ರಿಮಿಕೀಟಗಳಿದೆ, ಅನೇಕ ಜೀವಿಗಳು ನಾವು ನೋಡ್ತೇವೆ. ಸೂರ್ಯಾಸ್ತ ಆದ ನಂತರ ನಿಧಾನವಾಗಿ ಅನೇಕ ಪ್ರಕಾರದ ಜೀವಿಗಳು ಉತ್ಪನ್ನ ಆಗ್ಲಿಕ್ಕೆ ಶುರು ಆಗ್ತವೆ. ನಿಜವಾಗಿ ಇವೆಲ್ಲ ಜೀವಿಗಳು ಸೂರ್ಯಾಸ್ತದ ನಂತರ ಉದಯ ಆಗುತ್ತವೆ. ಯಾಕಂದ್ರೆ ಅವಾಗ ಪರಿಸ್ಥಿತಿ ಅವುಗಳಿಗೆ ಅನುಕೂಲ ಇದೆ. ಹಾಗಾದ್ರೆ ಅಧಿಕ ಜೀವಿಗಳ ಉತ್ಪತ್ತಿ ಸೂರ್ಯಾಸ್ತದ ನಂತರ ಆಗುತ್ತೆ. ಅಂತಹ ಸಮಯದಲ್ಲಿ ನಾನು ಭೋಜನ ಸ್ವೀಕಾರ ಮಾಡಿದ್ರೆ ಅಪೇಕ್ಷಾಕೃತ ಅಧಿಕ ಜೀವಿಗಳ ಹಿಂಸೆ ನಾನು ಮಾಡ್ತೇನೆ. ಹಾಗಾದ್ರೆ ಹಿಂಸೆಯ ದೃಷ್ಟಿಯಿಂದ ಇದನ್ನ ನಾನು ನೋಡೋದಿದೆ. ನನ್ನ ಭೋಜನಕ್ಕೋಸ್ಕರ ಎಷ್ಟು ಸಾಧ್ಯ ಇದೆ ಅಷ್ಟು ತಿನ್ಬೋದಿದೆ, ಎಷ್ಟು ಕಡಿಮೆ ಹಿಂಸೆ ಮಾಡ್ಬೋದು ಅಷ್ಟು ಮಾಡ್ಬೋದಿದೆ.
ವ್ಯರ್ಥವಾಗಿ ನಾನು ಅಧಿಕ ಜೀವಿಗಳ ಹಿಂಸೆಯನ್ನ ಯಾಕೆ ಮಾಡೋದಿದೆ? ಅದರಲ್ಲೂ ತ್ರಸಜೀವಿಗಳ ಹಿಂಸೆಯನ್ನ ಯಾಕೆ ಮಾಡೋದಿದೆ? ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಆ ಜೀವಿಗಳನ್ನ ನಾನು ತಡೆಯಕ್ಕಾಗೋದಿಲ್ಲ. ಎಷ್ಟೇ ಜೀವಿಗಳು ಅನ್ನದ ಆಕಾರದಲ್ಲಿ, ಅನ್ನದ ರೂಪದಲ್ಲೇ ಇರ್ತವೆ, ಏನ್ ಮಾಡಕ್ಕಾಗತ್ತೆ? ಸತ್ಯ ಇದೆ, ಇದು ವಿಜ್ಞಾನ ಆಧಾರಿತ ಇದೆ. ಯಾವ ರೀತಿ ನಮ್ಮ ಅನ್ನ ಇದೆ ಅದೇ ರೀತಿಯಾದ ಜೀವಿಗಳಿದೆ, ತ್ರಸಜೀವಿಗಳಿದೆ. ಹಾಗಾದ್ರೆ ಏನ್ ಮಾಡೋದು? ನಾವು ಅವಾಯ್ಡ್ ಮಾಡಕ್ಕಾಗತ್ತೇನೋ? ಯಾಕಂದ್ರೆ ಸುಮಾರು ಜನ ನಾನು ಲೈಟ್ ಹಾಕೊಂಡು ಎಲ್ಲ ನೋಡ್ಕೊಂಡಲ್ಲ, ವಾತಾವರಣದಲ್ಲೇ ಉತ್ಪನ್ನ ಆಗುತ್ತಾ ಇದೆ, ನಿನ್ನ ಆಹಾರದಲ್ಲೂ ಉತ್ಪನ್ನ ಆಗುತ್ತಾ ಇದೆ. ಹಾಗಾದ್ರೆ ಹೆಂಗೆ ತಡೆಯಕ್ಕಾಗುತ್ತೆ? ಯಾವ ರೀತಿಯಾಗಿ ತಡೆಯಕ್ಕಾಗುತ್ತೆ? ಇದು ತಡೆಯೋದು ಅಸಾಧ್ಯ ಇದೆ. ಹಾಗಾಗಿ ಇದರ ಜೊತೆಗೆ ಯಾವ ಈ ರಾತ್ರಿ ಭೋಜನ ತ್ಯಾಗ ಇದೆ, ಇದು ಸದಾಚಾರ ಇದೆ, ಇದು ಒಳ್ಳೆ ವಿಚಾರ ಇದೆ. ಆದ್ರೆ ನಾವು ನೋಡ್ತೇವೆ, ರಾತ್ರಿ ಭೋಜನ ತ್ಯಾಗ ಮಾಡಿದವ್ರಿಗೆ ಹೊರಗಡೆ ಹೋದ್ರೆ ಸಂಕೋಚ ಆಗ್ತಾ ಇರುತ್ತೆ. ಯಾಕಂದ್ರೆ ಹೊರಗಡೆ ಎಲ್ಲ ರಾತ್ರಿ ಭೋಜನ ಮಾಡೋರೆ, ಇವ್ರೊಬ್ರೆ ಮಾಡದೇ ಇರೋರು, ಇವ್ರಿಗೆ ಸಂಕೋಚ ಆಗುತ್ತೆ. ವಾಸ್ತವಿಕವಾಗಿ ಸಂಕೋಚ ಯಾರಿಗಾಗಬೇಕಿತ್ತು? ರಾತ್ರಿ ಭೋಜನ ತ್ಯಾಗ ಒಳ್ಳೆ ವಿಚಾರ ಇದೆಯೋ ಅಥವಾ ಕೆಟ್ಟ ವಿಚಾರ ಇದೆಯೋ? ಒಳ್ಳೇದಿದೆ ತಾನೆ, ಸದಾಚಾರ ಇದೆ ತಾನೆ. ರಾತ್ರಿ ಭೋಜನ ಮಾಡೋದು ದುರಾಚಾರ ಇದೆ. ದುರಾಚಾರಿ ಸಂಕೋಚ ಪಡಬೇಕು, ಸದಾಚಾರಿ ಸಂಕೋಚ ಪಡಬೇಕು? ಯಾರು ಸಂಕೋಚ ಪಡಬೇಕು? ಆದ್ರೆ ವಿಚಾರ ಹೇಗಿದೆ ಅಂದ್ರೆ ಇವನಿಗೆ ಸಂಕೋಚ ಆಗುತ್ತೆ. ಯಾಕಂದ್ರೆ ನಿಜವಾದ ವಿಚಾರವನ್ನ ತಿಳಿದಿಲ್ವಲ್ಲ ನಾವು. ಯಾತಕ್ಕೋಸ್ಕರ ನಾನು ತ್ಯಾಗ ಮಾಡಿದ್ದೇನೆ? ಘೋರ ಹಿಂಸೆಯ ಪಾಪದ ಬಂಧ ಆಗುತ್ತೆ. ಅನೇಕ ಜೀವಿಗಳ ಹಿಂಸೆಯನ್ನ ಘಾತ ಮಾಡಿ ನಾನು ನನ್ನ ಹೊಟ್ಟೆ ತುಂಬಿಸ್ಕೊಳ್ಳೋ ಅವಶ್ಯಕತೆ ಇದೆಯೇನು? ಇದೇ ವಿಚಾರವನ್ನ ನಾವು ಪಂಚೇಂದ್ರಿಯ ಜೀವಿಗಳ ಮೇಲೆ ಅನ್ವಯಿಸಿ ನಾವು ನೋಡಿದ್ರೆ ನಾವು ವಿಚಾರ ಮಾಡಲಿಕ್ಕೆ ಕೂಡ ಇಷ್ಟಪಡೋದಿಲ್ಲ. ನಾನು ಒಂದು ಪಂಚೇಂದ್ರಿಯ ಜೀವಿಯನ್ನ ಸಾಯಿಸ್ಲಿಕ್ಕೆ, ನನ್ನ ಆಹಾರಕ್ಕೋಸ್ಕರ ಸಾಯಿಸ್ಲಿಕ್ಕೆ ಇಷ್ಟಪಡ್ತೇನೇನು? ಪಡೋದಿಲ್ಲ ತಾನೆ. ಅದೇ ರೀತಿಯಲ್ಲಿ ದ್ವಿಂದ್ರಿ, ತೀಂದ್ರಿ, ಚತುರೇಂದ್ರಿ ಜೀವಿಗಳ ಹಿಂಸೆ ಆಗತ್ತಾ ಇದೆಯಲ್ಲ. ನಾವು ಸಾವಧಾನ ಆಗೋದಿದೆ. ನನ್ನ ಆಹಾರಕ್ಕೋಸ್ಕರ ಈ ಜೀವಿಗಳ ಹಿಂಸೆಯನ್ನ ಯಾಕೆ ಮಾಡೋದಿದೆ? ಬಿಟ್ಟು ಬಿಡೋದಿದೆ. ಅನೇಕ ಲೌಕಿಕ ಲಾಭಗಳಿದೆ, ಶಾರೀರಿಕ ಆರೋಗ್ಯದ ಲಾಭಗಳು ಕೂಡ ಇದೆ. ನಾವು ನೋಡ್ತೇವೆ, ರಾತ್ರಿ ಭೋಜನ ಎಲ್ಲಿ ಆಗೋದಿಲ್ಲ, ಯಾರ ಮನೆಯಲ್ಲಿ ಆಗೋದಿಲ್ಲ. ನಮ್ಗೆಲ್ಲ ಎಷ್ಟು ಟೈಮ್ ಸಿಗುತ್ತೆ, ಎಷ್ಟು ಕಾಲ ಸಮಯ ಸಿಗುತ್ತೆ? 6 ಗಂಟೆ 6:30ಗೆ ಕಿಚನ್ ಕ್ಲೋಸ್ ಆಗ್ಬಿಟ್ರೆ ಅದಾದ್ಮೇಲೆ 9 ಗಂಟೆ 10 ಗಂಟೆಗೆ ಮಲ್ಕೊಳ್ಳೋ ಟೈಮ್ ಇದೆ. ಅಲ್ಲಿ ತನಕ ಎಷ್ಟು ಟೈಮ್ ಉಳಿಯುತ್ತೆ ನಮಗೆ ಸ್ವಾಧ್ಯಾಯ ಮಾಡಲಿಕ್ಕೆ, ಇನ್ನಿತರ ಚಟುವಟಿಕೆಗಳನ್ನ ಮಾಡಲಿಕ್ಕೆ, ಜ್ಞಾನ ಬೆಳೆಸ್ಕೊಳ್ಳಿಕ್ಕೆ, ಸಾಮೂಹಿಕ ಮಾಡಲಿಕ್ಕೆ, ಅನೇಕ ರೀತಿಯಾದ ಎಷ್ಟು ಟೈಮ್ ಉಳಿಯುತ್ತೆ ನಮಗೆ. ಆದ್ರೆ ಈ ರಾತ್ರಿ ಭೋಜನ ಮಾಡಿದವ್ರಿಗೆ ಎಲ್ಲಿ ಟೈಮ್ ಇದೆ? ಟೈಮೇ ಇಲ್ಲ ಅವ್ರಿಗೆ. ದಿನಾ ಪೂರ್ತಿ ಟೈಮ್ ಎಲ್ಲ ಹಿಂಗೆ ಕಳೆದೋಗ್ಬಿಡುತ್ತೆ, ಟೈಮೇ ಉಳಿಯೋದಿಲ್ಲ. ಪಾತ್ರೆ ವಾಶ್ ಮಾಡೋಕ್ಕೂ ಟೈಮ್ ಉಳಿಯೋದಿಲ್ಲ. ಏನ್ ಮಾಡೋದು? ಮತ್ತೆ ಅದನ್ನ ಯಾವಾಗ ವಾಶ್ ಮಾಡೋದು? ಪಾತ್ರೆಗಳನ್ನ ತೊಳಿದೆ ಇಟ್ರೆ ತ್ರಸಜೀವಿಗಳು ಉತ್ಪನ್ನ ಆಗುತ್ತೆ, ಘೋರ ಹಿಂಸೆ ಆಗುತ್ತೆ. ನಾವು ವಿಚಾರ ಮಾಡೋದಿಲ್ಲ, ಬಹಳ ಸಾವಧಾನತೆಯಿಂದ ಇರಬೇಕಾಗತ್ತೆ. ಯಾವ ಪಾತ್ರೆಗಳಲ್ಲಿ ಅನ್ನ ಇದೆ ಅದು ಹಂಗೆ ಉಳಿದಿದೆ, ಘೋರ ಹಿಂಸೆ ಇದೆ. ಏನೂ ಮಾಡ್ದೇನೆ ಅನಾವಶ್ಯಕವಾಗಿ ಹಿಂಸೆ ಮಾಡ್ತಾ ಇದ್ದೇನೆ. ಸಾವಧಾನತೆ ಇರಬೇಕು. ಯಾತಕ್ಕೋಸ್ಕರ ಮಾಡ್ತಾ ಇದ್ದೇನೆ? ಹಾಗಾಗಿ ಸಮಯ ಕೂಡ ಉಳಿಯುತ್ತೆ. ಆ ಸಮಯವನ್ನ ಸ್ವಾಧ್ಯಾಯದಲ್ಲಿ ಸದುಪಯೋಗ ಮಾಡ್ಕೋಬಹುದಿದೆ. ನಾವು ಗೃದ್ಧತೆ ಕಡಿಮೆ ಆಗುತ್ತೆ, ಆಸಕ್ತಿ ಕಡಿಮೆ ಆಗುತ್ತೆ, ಕ್ರೋಧಮಾನ್ ಮಾಯ ಲೋಭಗಳು ಕಡಿಮೆ ಆಗುತ್ತೆ. ರಾತ್ರಿ ಭೋಜನ ತ್ಯಾಗದಿಂದ ಅನೇಕ ಲಾಭಗಳಿದೆ. ಮೂಲದಲ್ಲಿ ಏನಿದೆ? ಕರುಣಾ ಬುದ್ಧಿ, ಜೀವಿಗಳ ಬಗ್ಗೆ ಇರುವಂತಹ ಕರುಣಾ ಬುದ್ಧಿ. ಯಾವ ರೀತಿಯಾಗಿ ನಾನು ಪಂಚೇಂದ್ರಿಯ ಜೀವಿಗಳನ್ನ ಸಾಯಿಸಿ ಮಾಂಸ ಭಕ್ಷಣೆಯನ್ನ ಮಾಡೋದಿಲ್ಲ, ಅದೇ ರೀತಿಯಾಗಿ. ಯಾಕಂದ್ರೆ ಜಿನವಾಣಿಯಲ್ಲಿ ಮಾಂಸ ಯಾವ್ದಕ್ಕಂದಿದ್ದಾರೆ?
ದ್ವಿಇಂದ್ರಿಯಾದಿ ಎರಡು ಇಂದ್ರಿಯದಿಂದ ಮೇಲೆ ಯಾವ ಜೀವಿಗಳ ಹಿಂಸೆ ಇದೆ ಅದೆಲ್ಲ ಮಾಂಸ ಇದೆ. ಎರಡು ಇಂದ್ರಿಯ ಜೀವಿಗಳಿಂದ ಮೇಲಾಗಿ ಯಾವ ಶರೀರ ಇದೆ ಅದೆಲ್ಲ ಮಾಂಸ ಇದೆ. ಹಾಗಾದ್ರೆ ಎರಡಿಂದ್ರಿಯ ಶರೀರದ ಹಾನಿಯೂ ಕೂಡ ಮಾಂಸ ಭಕ್ಷಣೆನೇ ಇದೆ ನಿಜವಾಗ್ಲೂ. ಅದಕ್ಕೋಸ್ಕರನೇ ರಾತ್ರಿ ಭೋಜನವನ್ನ ಮಾಂಸ ಭಕ್ಷಣೆಗೆ ಹೋಲಿಸಿದರೆ, ಹೋಲಿಸಿದನು ನಿಜವಾಗ್ಲೂ ಮಾಂಸ ಭಕ್ಷಣಕ್ಕೆ ಸಮ ಇದೆ. ಯಾಕಂದ್ರೆ ಜಿನ್ವಾನಿ ಪ್ರಕಾರ ದ್ವಿಇಂದ್ರಿಯದಿಂದ ಯಾವ ಶರೀರಗಳಿದೆ ಆ ಎಲ್ಲ ದ್ವಿಇಂದ್ರಿ, ತೀಂದ್ರಿ, ಚತುರಿಂದ್ರಿ, ಪಂಚೇಂದ್ರಿ. ನಮ್ಮ ಪ್ರಕಾರ ಪಂಚೇಂದ್ರಿಯ ಜೀವಿಯ ಶರೀರ ಮಾತ್ರ ಮಾಂಸ ಇದೆ. ಆದ್ರೆ ಜಿನ್ವಾನಿ ಪ್ರಕಾರ ಎರಡಿಂದ್ರಿಯ ಜೀವಿಯ ಶರೀರ ಕೂಡ ಮಾಂಸ ಇದೆ, ಏಕೇಂದ್ರಿಯದ ಶರೀರ ಮಾಂಸ ಇಲ್ಲ. ದ್ವಿಇಂದ್ರಿಯದಿಂದ ಎಲ್ಲಾ ಜೀವಿಗಳ ಶರೀರ ಮಾಂಸ ಇದೆ. ಮತ್ತೆ ರಾತ್ರಿ ಭೋಜನದಲ್ಲಿ ದ್ವಿಇಂದ್ರಿ, ತೀಂದ್ರಿ, ಚತುರಿಂದ್ರಿ ಜೀವಿಗಳ ಹಿಂಸೆ ಆಗುತ್ತೆ. ಹಾಗಾದ್ರೆ ನಾನು ಏನು ಮಾಡ್ತಾ ಇದ್ದೇನೆ? ಮಾಂಸ ಭಕ್ಷಣೆಗೆ ಸಮಾನ ಇದೆ. ಮಹಾಭಾರತದಲ್ಲಿ ಕೂಡ ಉಲ್ಲೇಖ ಬರುತ್ತೆ. ಅಲ್ಲಿಯೂ ಕೂಡ ಘೋರ ಏನ್ ಹೇಳ್ತಾರೆ ವಿಕೃತ ಪರಿಣಾಮಕ್ಕೆ ಕಾರಣ ಆಗುತ್ತೆ ಅನ್ನೋದನ್ನ ಅಲ್ಲಿ ಉಲ್ಲೇಖ ಬರುತ್ತೆ. ಹಾಗಾದ್ರೆ ಇಂತಹ ಘೋರ ಪಾಪವನ್ನ ಮಾಡುವಂತಹ ಅವಶ್ಯಕತೆ ಏನಿದೆ? ನಮ್ಮ ಜೀವನ, ನಮ್ಮ ಯಾವ ಜೀವನದ ಗುರಿ ಇದೆ, ಗತಿ ಇದೆ, ನಮ್ಮ ಜೀವನದ ಯಾವ ದಿಕ್ಕಿದೆ, ಅದು ಯಾವ ಕಡೆಗೆ ಹೋಗುತ್ತಾ ಇದೆ, ಯಾತಕ್ಕೋಸ್ಕರ ಹೋಗುತ್ತಾ ಇದೆ? ಆಹಾರ ಸೇವನೆ ಮಾಡ್ಲಿಕ್ಕೋಸ್ಕರ ನನ್ನ ಜೀವನ ಇದೆಯೇನೋ, ಅಥವಾ ಜೀವನ ಜೀವಿಸ್ಲಿಕ್ಕೆ ಆಹಾರ ಇದೆ? ಏನು, ಯಾತಕ್ಕೋಸ್ಕರ ಆಹಾರ ಇದೆ? ಅಥವಾ ನನ್ನ ಜೀವನ ಯಾವ ಕಡೆಗೆ ಹೋಗುತ್ತಾ ಇದೆ? ಒಂದು ಜೀವಿಯ ಹಿಂಸೆಯನ್ನ ಮಾಡಿ ನಾನು ಆಹಾರ ಮಾಡಬೇಕಿದೆಯೇನೋ? ಇಷ್ಟು ವಿಕೃತವಾದಂತಹ ಮಾನಸಿಕತೆ ನನ್ನ ಜೀವನದಲ್ಲಿ ನನ್ನದಿದೆಯೇನೋ? ಇಷ್ಟು ವಿಕೃತಿ ಬಂದ್ಬಿಟ್ಟಿದೆಯೇನೋ ಜೈನ ಧರ್ಮೀಯರಲ್ಲಿ? ಒಂದು ಜೀವಿಯ ಹಿಂಸೆಯನ್ನ ಮಾಡಿ ನಾನು ಆಹಾರ ಸೇವನೆ ಮಾಡುವಷ್ಟು ವಿಕೃತಿ ಬಂದ್ಬಿಟ್ಟಿದೆಯೇನೋ? ಹಾಗಾಗಿ ಸಂಕೋಚ ಪಡೋದಾದ್ರೆ ಯಾರು ದುರಾಚಾರಿ ಇದ್ದಾನೆ ಅವನು ಸಂಕೋಚ ಪಡಬೇಕಾಗುತ್ತೆ. ನಾನು ಎದೆ ತಟ್ಟಿ ಹೇಳ್ಕೋಬೇಕಾಗತ್ತೆ, ನಾನು ರಾತ್ರಿ ಭೋಜನ ಮಾಡೋದಿಲ್ಲ. ಏನ್ ಹೇಳ್ತಾರೆ? ಯಾವ್ದು ರಾತ್ರಿ ಭೋಜನದ ಯಾವ ವಿಚಾರ ಇದೆ ಅದು ಒಳ್ಳೆ ವಿಚಾರ ಇದೆ. ನಾನು ವ್ರತವನ್ನ ತಗೊಂಡಿದ್ದೇನೆ, ಹಾಗಾದ್ರೆ ಒಳ್ಳೇದು ಮಾಡ್ತಾ ಇದ್ದೇನೆ. ನಾನೇ ಬೇರೆ ಜೀವನಿಗೋಸ್ಕರ ಹೆದರ್ಕೊಳ್ಳೋದಿದೆ? ಆ ಜೀವ ವಾಸ್ತವಿಕವಾಗಿ ಸಂಕೋಚ ಪಟ್ಕೋಬೇಕು, ಹೆದರ್ಕೋಬೇಕು. ಅದು ಅವನು ಮಾಡಬೇಕಾಗಿರೋ ವಿಚಾರ ಇದೆ. ಏನ ಇರ್ಲಿ, ಅಧಿಕವಾಗಿ ಚರ್ಚೆಯನ್ನು ಕೂಡ ಮಾಡೋದಿಲ್ಲ. ನಾನು ಅನೇಕ ವಿಚಾರಗಳನ್ನ ಚರ್ಚೆ ಮಾಡಬೇಕು ಅಂತ ಅನ್ಕೋತೇನೆ. ಆದ್ರೆ ಕಣ್ ತೆಗೆದು ನೋಡೋ ಅಷ್ಟರಲ್ಲಿ ಸಮಯ 8:30 ಆಗ್ಬಿಟ್ಟಿರುತ್ತೆ. ರಾತ್ರಿ ಭೋಜನದ ಸಂಬಂಧವಾಗಿ ಇನ್ನೂ ಅನೇಕ ವಿಚಾರಗಳಿದೆ. ಅನೇಕ ಜನ ರಾತ್ರಿ ಭೋಜನದ ವ್ರತವನ್ನ ತಗೋತಾರೆ. ವ್ರತವನ್ನ ತಗೊಂಡ್ಮೇಲೆ ಅವ್ರ ವ್ರತ ಏನಿರುತ್ತೆ, ನಂದು ರಾತ್ರಿ ಅನ್ನ ತ್ಯಾಗ ಇದೆ. अन्न त्याग ಇದೆ, अन्न त्याग है, इसका मतलब क्या हुआ? बाकी बहुत कुछ खा सकते हैं ये लोग. ಅನ್ನ ತ್ಯಾಗ ಇದೆ, ಅದರ ಅರ್ಥ ಏನು? ಬೇರೆ ದಿನ ಎಲ್ಲ ತಿನ್ಬಹುದು ಇವರು. ಜಿನ್ವಾನಿಯಲ್ಲಿ ಎಲ್ಲೂ ಉಲ್ಲೇಖ ಇಲ್ಲ. ನಾನೇನೇನು ಸ್ವಾಧ್ಯಾಯದ ವಿಚಾರದಲ್ಲಿ ಮಾತಾಡ್ತೇನೆ ಬಹಳ ವಿಚಾರಪೂರ್ವಕವಾಗಿ ಜಿನ್ವಾನಿಯ ಸಮಕ್ಷಮದಲ್ಲಿ ಹೇಳ್ತೇನೆ. ಜಿನ್ವಾನಿಯಲ್ಲಿ ಎಲ್ಲೂ ಉಲ್ಲೇಖ ಇಲ್ಲ ನಂದು ರಾತ್ರಿಯಲ್ಲಿ ಅನ್ನ ಮಾತ್ರ ತ್ಯಾಗ ಇದೆ. और अन्न मात्र त्याग है इसका मतलब वो बाकी सब क्या क्या मूंगफली खाता है, चिप्स खाता है ना, ये दुनिया भर की चीजें ಏನೇನ್ ಹಣ್ಣು ತಿಂತಾನೆ, ಏನ ಡ್ರೈ ಫ್ರೂಟ್ಸ್ ತಿಂತಾನೆ, ಹಾಲು ಕುಡಿತಾನೆ, ಏನೇನ್ ಮಾಡ್ತಾನೆ ಎಲ್ಲ ಅದರಲ್ಲಿ ಏನ್ ಬರೋದಿಲ್ಲ, ಚಿಪ್ಸ್ ತಿಂತಾನೆ, ಅನೇಕ ವಿಚಾರಗಳು. ಇನ್ನು ನನಗೆ ಇನ್ನೂ ಒಂದು ಸಲ ಆಶ್ಚರ್ಯ ಹೇಗಾಯ್ತು ಅಂದ್ರೆ, ಸತ್ಯದ ಘಟನೆ ಹೇಳ್ತೇನೆ. ಒಬ್ಬರು ಯಾರೋ ಹೀಗೆ ಸಂಬಂಧಿಗಳ ಒಂದು ವಿಚಾರದಲ್ಲಿ ನಾನೊಬ್ಬರ ಮನೆಗೆ ಹೋಗಿದ್ದೆ. ಹೋದಾಗ ನಾನು ಆಹಾರ ತಗೊಂಡು ಎಲ್ಲ ಮುಗಿಸ್ಕೊಂಡು ಹೋಗಿದ್ದೆ. ಹೋದ್ಮೇಲೆ ಏನೋ ವಿಚಾರ ಇತ್ತು, ಮಾತಾಗ್ತಿತ್ತು. ಹೀಗೆ ಮಾತಾಡುವಾಗ ಅವ್ರದ್ದು ಆಹಾರ ಬಿಟ್ಟು ಹೋಗಿತ್ತು.
ರಾತ್ರಿ ಆಗಿ ಹೋಗಿತ್ತು, ಆಹಾರ ಮಾಡ್ಲಿಕ್ಕೆ ಆಗಿರ್ಲಿಲ್ಲ. ಆಹಾರ ಮಾಡ್ಲಿಕ್ಕೆ ಆಗಿರ್ಲಿಲ್ಲ, ನೀನು ಆಹಾರ ತಗೊಳಲ್ಲ ಅಂತ ನಾನು ಅನ್ಕೊಂಡು ನೋಡ್ತಾ ಇರುವಷ್ಟರಲ್ಲೇನೆ ಆ ಕಡೆಯಿಂದ 2 ಚಪಾತಿ ತಗೊಂಡು ಬಂದ್ರು ಅವರು. ಚಪಾತಿ ತಗೊಂಡು ಬಂದ್ರು ಮತ್ತು ಅವರು ಕೊಟ್ರು. ಮತ್ ನಾನು ಕೇಳಿದೆ ಏನ್ ನಡೀತಾ ಇದೆ ಹೇಳ್ತಾರೆ, ಅನ್ನ 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 ತ್ಯಾಗ ಇದೆ, ಚಪಾತಿಗೇನು ಸಂಬಂಧ ಇಲ್ಲ, ಅನ್ನ ತ್ಯಾಗ ಇದೆ. ತಗೊಳ್ಳ ಈ ರೀತಿಯಾದ ಉಲ್ಲೇಖ ಎಲ್ಲಿದೆ ಜಿನ್ವಾನಿಯಲ್ಲಿ? ಯಾರು ಹೇಳಿದ್ರು ಇದನ್ನ? ರಾತ್ರಿ ಹೆಸರಿಗೆ ರಾತ್ರಿ ಭೋಜನ ತ್ಯಾಗ ಇದೆ, ಆದ್ರೆ ಏನೇನ್ ಮಾಡ್ತಾ ಇದ್ದೇನೆ ನಾನು ರಾತ್ರಿ ಭೋಜನದಲ್ಲಿ? ಜಿನ್ವಾನಿಯಲ್ಲಿ ಎಲ್ಲೂ ಉಲ್ಲೇಖ ಇಲ್ಲ. ಆ ಜಿನ್ವಾನಿಯಲ್ಲಿ 4 ಪ್ರಕಾರದ ಆಹಾರಗಳ ಒಂದು ಉಲ್ಲೇಖ ಇದೆ. 4 ಪ್ರಕಾರದ ಆಹಾರಗಳ ಉಲ್ಲೇಖ ಇದೆ ಜಿನ್ವಾನಿಯಲ್ಲಿ. ಯಾವ್ದ್ಯಾವುದು? ನಾನು ಹಿಂದೆನೂ ಹೇಳಿದ್ದೆ, ಖಾದ್ಯ, ಸ್ವಾದ್ಯ, ಲೇಹ್ಯ, ಪೇಯ, 4 ಪ್ರಕಾರದ ಆಹಾರ ಇದೆ. ಜ್ಞಾಪಕ ಇಟ್ಕೊಳ್ಳೋದು ಇದನ್ನೆಲ್ಲ. ಈ ಬೇಸಿಕ್ ವಿಚಾರಗಳು ಎಲ್ಲರೂ ಜ್ಞಾಪಕ ಇಟ್ಕೊಳ್ಳೋದು, ಯಾರೂ ಮರೆಯೋದಿಲ್ಲ. ಏನೇನು? ಖಾದ್ಯ, ಸ್ವಾದ್ಯ, ಲೇಹ್ಯ, ಪೇಯ, 4 ಆಹಾರ ಆಯ್ತಲ್ಲ. ಈ 4 ಆಹಾರಗಳ ಚರ್ಚೆ ಇದೆ ಜಿನ್ವಾಣಿಯಲ್ಲಿ. ಆದ್ರೆ ನಾವೇನೀಗ ಚರ್ಚೆ ಮಾಡ್ತೀವಲ್ಲ, ಈ ರೀತಿ ಆಹಾರ ತ್ಯಾಗ ಇಲ್ಲ ಅಲ್ಲಿ. ಅನ್ನ ತ್ಯಾಗ ಮಾತ್ರ ಇದೆ. ಮತ್ತು ಮಿಕ್ಕಿದ್ನ ಇನ್ನು ಉಳಿತೇನೆ ಅನ್ನ ತ್ಯಾಗ ಇದೆ ಅಂತ ಬಿಟ್ಬಿಟ್ಟು ಇವತ್ತು ನಾನು ಸಾಯಂಕಾಲ ಆಹಾರ ತಗೊಳ್ಳಿಕ್ ಆಗ್ಲಿಲ್ಲ, ಮತ್ತೇನ್ ಮಾಡೋದು? ಇನ್ ಬೆಟ್ಗೆ ಅಬ್ ಖಾರ ಏನೋ ಹೊಟ್ಟೆ ತುಂಬಾ ಎಲ್ಲ ತಿನ್ಬಿಡ್ತಾನೆ, ಫ್रूट्स ड्राई फ्रूट्स दुनिया भर की चीजें, अब भोजन की आवश्यकता क्या है उसको? ಏನ್ ಹೇಳ್ತಿದ್ದಾರೆ? अब हो गया ना, तो ಗೃದ್ಧತಾ ಆಸಕ್ತಿ ಭಾವ ಎಲ್ಲ ಕಡಿಮೆ ಆಯ್ತು. ಆಸಕ್ತಿ ಭಾವ ಹಾಗೆ ಇದೆ. ಈ ರೀತಿಯಾಗಿ ಜಿನ್ವಾನಿ ಸ್ವರೂಪ ಇಲ್ಲ. ಜಿನ್ವಾನಿಯಲ್ಲಿ ಆಹಾರಗಳ ಚರ್ಚೆ 4 ಪ್ರಕಾರವಾಗುತ್ತೆ. ಏನೇನು? ಮೊದಲನೇದು ಖಾದ್ಯ. ಖಾದ್ಯ ಅಂದ್ರೆ ಯಾವುದನ್ನ ನಾವು ಚ್ಯೂ ಮಾಡಿ ತಿಂತೇವೆ, ಏನ ಚಬಾಕರ್ ಜೋ ಖಾತೆ. ಚ್ಯೂ ಮಾಡಿ ಯಾವುದನ್ನ ನಾವು ತಿಂತೇವೆ ಅಂತಹ ಎಲ್ಲಾ ಪದಾರ್ಥಗಳು ಖಾದ್ಯದ ಶ್ರೇಣಿಯಲ್ಲಿ ಬರುತ್ತೆ. ಖಾದ್ಯ ಆಹಾರ ಅಂತ ಹೇಳಿದ್ರೆ ನಾನು ಖಾದ್ಯ ಆಹಾರವನ್ನ ತ್ಯಾಗ ಮಾಡ್ತೇನೆ. ಈ ಪ್ರಕಾರ ನಾನು ವೃತ ಮಾಡ್ಬೋದು. ಬೈ ಚಾನ್ಸ್ ನಾನು ಎಲ್ಲವನ್ನೂ ಬಿಡ್ಲಿಕ್ಕಾಗದೆ ಹೋದರೆ ಏನ ಯಾವ ಪ್ರಕಾರವಾಗಿ ನನ್ನದು ಖಾದ್ಯ ಆಹಾರ ತ್ಯಾಗ ಇದೆ. ಖಾದ್ಯದಲ್ಲಿ ಏನೇನು ಬಂತೀಗ? ಏನೇನೆಲ್ಲ ನಾನು ಚ್ಯೂ ಮಾಡಿ ತಿಂತೇನೆ ಅದೆಲ್ಲ ಆಹಾರನು ಬಂದ್ಬಿಡ್ತು. ಸೊ ನೋ ಫರ್ದರ್ ಕ್ಯಾಟಗರಿ ನಾವು ವಿಚಾರ ಮಾಡೋ ಹಾಗಿಲ್ಲ. खाद्य बस हो गया। तो ये नहीं जो जो चबाकर खाते हैं वो सब आहार आ गया, तो मेरा खाद्य का त्याग है। तो जिसका खाद्य का त्याग है, ಯಾರದು ಖಾದ್ಯ ಆಹಾರದ ತ್ಯಾಗ ಇದೆ, ಅವನು ಉಳಿದ 3 ಆಹಾರವನ್ನು ತಗೋತಾನೆ. ತಗೋಬಹುದು ಅಂತಲ್ಲ, ಅವನಿಗೆ ಆಗುತ್ತಾ ಇಲ್ಲ ಅಂತ ಅವನು ತಗೋತಾ ಇದ್ದಾನೆ. ಏನ ನಾವು ಯಾಕಂದ್ರೆ ಅನುಮೋದನೆ ಮಾಡೋದು? ನನಗೆ ಸುಮಾರು ಜನ ಕೇಳ್ತಾರೆ, ಅಭಿಜಿತ್ ಜಿ ನಾವು ಆಫೀಸಿಂದ ಬರೋದೇ 8 ಗಂಟೆ ಆಗುತ್ತೆ, 9 ಗಂಟೆ ಆಗುತ್ತೆ ಏನ, 8 ಗಂಟೆ ಆಲ್ರೆಡಿ ಆಗ್ಬಿಟ್ಟಿರುತ್ತೆ, ನಂಗೆ ಪಾಸಿಬಲೇ ಇಲ್ಲ ಮಾಡುವಂಥದ್ದು. ಹಾಗಾಗಿ ನಾನು 8:30 9 ಗಂಟೆ ಮೇಲೆ ನಾನು ಊಟ ಮಾಡೋದಿಲ್ಲ ಅಂತ ನಿಯಮ ತಗೊಂಡಿದ್ದಾನೆ. ಇದು ಸರಿ ತಾನೆ? ನಾನು ಸರಿ ಅಂತ ಹೇಳಬೇಕು ಅಂತ ಅವರ ಅಪೇಕ್ಷೆ ಪಡ್ತಾ ಇರ್ತಾರೆ. ನಾನೇನು ಹೇಳ್ತೇನೆ, ನಾನು ಹೇಳೋದು 9 ಗಂಟೆ ಆದಮೇಲೆ ನೀವು ತಗೊಳ್ಳೋದಿಲ್ಲ ಅಂತ ಹೇಳ್ತಿದ್ದೀರಲ್ಲ, ಇದು ಸರಿ ಇದೆ. ಏನು 9 ಗಂಟೆ ಆದಮೇಲೆ ನಾನೇನು ತಗೊಳ್ಳೋದಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ, ಇದು ಸರಿ ಇದೆ. ಇದರ ಅರ್ಥ ಏನಾಯ್ತು? ನೀವು 9 ಗಂಟೆಗಿಂತ ಮುಂಚೆ ತಿಂತಾ ಇದ್ದೀರಲ್ಲ, ಅದರ ಅನುಮೋದನೆ ಇಲ್ಲ. ನಮ್ಮ ಅನುಮೋದನೆ ಯಾವುದಕ್ಕಿದೆ? ಎಷ್ಟು ತ್ಯಾಗ ಆಗಿದೆ ಅದರ ಪ್ರಶಂಸೆ ಇದೆ. ಹಾಗಾದ್ರೆ ಎಷ್ಟು ತ್ಯಾಗ ಆಗಿಲ್ಲ ಅದರ ಪ್ರಶಂಸೆ ಇಲ್ಲ. ಹಾಗಾಗಿ ಕಮ್ಸೆ ಕಮ್ ಇಷ್ಟಾದ್ರೂ ವ್ರತವನ್ನ ತಗೊಂಡಿದ್ದಾರೆ ಅಂತ ನಾವೇನನ್ನ ಹೇಳ್ತಾ ಇದ್ದೇವೆ, ಅದರ ಅರ್ಥ ಎಷ್ಟು ತಗೊಂಡಿಲ್ಲ ಅದರ ಅನುಮೋದನೆ ಇಲ್ಲ.
ಏನ ಹಾಗಾಗಿ ನಾವು ವಿಚಾರ ಮಾಡೋದು ಅನುಮೋದನೆ ಯಾವುದ್ರದ್ದು. ಯಾರು ಖಾದ್ಯ ಆಹಾರವನ್ನ ಮಾತ್ರ ತ್ಯಾಗ ಮಾಡಿದ್ದಾರೆ ಅವರು 3 ಆಹಾರ ತಗೊಳ್ಳಿ ತಿನ್ಲಿ ಅಂತ ನಾನು ಹೇಳ್ತಾ ಇಲ್ಲ. ಅದ್ರದ್ದು ಅನುಮೋದನೆ ಇಲ್ಲ ನಮ್ಮದು ಏನ. ಆದ್ರೆ ಯಾರು ಆ ರೀತಿಯಾದ ಮನೋದಶೆಯನ್ನ ಇನ್ನೂ ಹೊಂದಿಲ್ಲ ಅಂತವರು ಕ್ರಮಪೂರ್ವಕವಾಗಿ ತ್ಯಾಗ ಮಾಡು. ಆದ್ರೆ ಅದಕ್ಕೆ ಒಂದು ರೀತಿಯಾದ ವಿಧಾನ ಇದೆ. ಈ ರೀತಿಯಾಗಿ ಯಥೇಚ್ಛವಾಗಿ ವರ್ತನೆ ಮಾಡಿದ್ರೆ ಯಾವುದೇ ರೀತಿಯಾದಂತಹ ಆಸಕ್ತಿ ಭಾವಗಳು ಕಡಿಮೆ ಆಗೋದಿಲ್ಲ. ಖಾದ್ಯ ಆಹಾರ. ಇನ್ನು ಸ್ವಾದ್ಯ ಆಹಾರ ಯಾವುದು? ಸ್ವಾದ್ಯ ಅಂದ್ರೆ ಹೊಟ್ಟೆ ತುಂಬೋದಿಲ್ಲ, ನಾಲಿಗೆಗೆ ರುಚಿ ಕೊಡುತ್ತೆ. जो पेट तो नहीं भरता लेकिन मुंह में स्वाद आता है ना. जैसे सौंफ खाते हैं, इलायची, ಸೋಂಪ್ ಏನ ಲವಂಗ ಇತ್ಯಾದಿ ಮೌತ್ ಫ್ರೆಶ್ನರ್ಸ್ ಅಂತ ಹೇಳ್ತೀವಲ್ಲ, ಮಾರ್ಕೆಟ್ ಮೌತ್ ಫ್ರೆಶ್ನರ್ಸ್ ಅಲ್ಲ, ನ್ಯಾಚುರಲ್ ಯಾವುದು ಏಲಕ್ಕಿ ಇದೆ, ಲವಂಗ ಇದೆ, ಸೋಂಪ್ ಇದೆ ಏನ, ಇಂತಹ ವಸ್ತುಗಳನ್ನು ತಿನ್ನೋದು. ಇದೆಂತ ಆಹಾರ? ಇದು ಸ್ವಾದ್ಯ ಆಹಾರ ಏನ. ಸ್ವಾದ್ಯ. ಇದಾದ ಮೇಲೆ ಲೇಹ್ಯ. ಲೇಹ್ಯ ಅಂದ್ರೆ ಯಾವುದು? ಲೇಹ್ಯ ಅಂದ್ರೆ ಲೇಪನ ರೀತಿಯಾದಂಥದ್ದು. ಲೇಪನ ರೀತಿಯಾದಂಥದ್ದು ಅಂದ್ರೆ ಚಟ್ನಿ ಗಿಟ್ನಿ ಇತ್ಯಾದಿ ನಾವು ಒಂಥರ ನೆಕ್ಕೊಂಡು ತಿಂತೀವಲ್ಲ, ಅಂತಹ ಪದಾರ್ಥಗಳಿಗೆ ನಾವು ಅಂತೇವೆ ಲೇಹ್ಯ ಆಹಾರ. ಲೇಹ್ಯ ಅಂದ್ರೆ ಪೂರ್ತಿ ಲಿಕ್ವಿಡ್ ಇಲ್ಲ, ಪೂರ್ತಿ ಗಟ್ಟಿನೂ ಇಲ್ಲ. ಅರ್ಥ ಆಗತ್ತೆ? ಪೂರ್ತಿ ದ್ರವನೂ ಇಲ್ಲ, ಪೂರ್ತಿಯಾಗಿ ಗಟ್ಟಿನೂ ಇಲ್ಲ, ಪೂರ್ತಿಯಾಗಿ ಲಿಕ್ವಿಡೂ ಇಲ್ಲ. ಆ ಫಾರ್ಮಲ್ ಇರುವಂತಹ ಯಾವ ಪದಾರ್ಥಗಳಿದೆ ಅದಕ್ಕೆ ನಾವು ಲೇಹ್ಯ ಆಹಾರ ಅಂತೇವೆ. ಆದರೆ ಇದರಲ್ಲಿ ಎಲ್ಲ ಆಹಾರನೂ ಬರೋದಿಲ್ಲ. ಮೇಲ್ಮೇಲಿನ ಆಹಾರ ಅಂದ್ರೆ ಟಾಪಪ್ ಅಂತೀವಲ್ಲ ನಾವು. ಟಾಪಪ್ ಅಂದ್ರೆ ಭೋಜನದ ಜೊತೆಗೆ ಕೆಲವೊಂದು ಟಾಪಪ್ಗಳನ್ನು ಯೂಸ್ ಮಾಡ್ತೀವಲ್ಲ. ಜैसे ಚಟ್ನಿ ಹೋಗ್ಯಾ ಯಾ ಫಿರ್ ಏನ ಅಚಾರ್ ಹೋಗ್ಯಾ, ಇಂಥ 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 ಉಪ್ಪಿನಕಾಯಿ ಚಟ್ನಿ ಇತ್ಯಾದಿ ಮೇಲೆ ಮೇಲೆ ತಗೋತೀವಲ್ಲ, ಅಂತಹದರಲ್ಲಿ ಯಾವುದು ಲೇಹ್ಯ ಇದೆ ಏನ, ಅದಕ್ಕೆ ನಾವು ಲೇಹ್ಯ ಅಂತ ಕರಿತೇವೆ. ಅದು ಲೇಹ್ಯ ಆಹಾರ. ಆಮೇಲೆ ಪೇಯ ಆಹಾರ. ಪೇಯ ಅಂತ ಹೇಳಿದ್ರೆ ಕುಡಿತಕ್ಕಂಥದ್ದು, ಜ್ಯೂಸ್ ಇರ್ಬೋದು, ಹಾಲಿರ್ಬೋದು ಏನ, ಇಂತಹ ಆಹಾರಗಳಿಗೆ ನಾವು ಪೇಯ ಆಹಾರ ಅಂತ ಕರಿತೇವೆ. ಇದಕ್ಕೆ ಪೇಯ ಅಂತಾರೆ. ಇದರಲ್ಲಿ ಯಾವುದಾದ್ರೂ ಒಂದು ಆಹಾರವನ್ನ ತ್ಯಾಗ ಮಾಡೋದಂತೂ ನಮಗೆ ಯುಕ್ತಿಸಂಗತವಾಗಿ ಕಾಣಿಸುತ್ತೆ. ಅದನ್ನ ಬಿಟ್ಟು ಅನ್ನ ತ್ಯಾಗ ಮಾತ್ರ ಇದೆ ಅಂತ ಹೇಳಿ ಯಥೇಚ್ಛವಾಗಿ ಪ್ರವರ್ತನೆ ಮಾಡುವಂಥದ್ದು ಅದು ರಾತ್ರಿ ಭೋಜನ ತ್ಯಾಗದ ವಿಧಾನ ಅಲ್ಲ. ಇನ್ನು ಯಾರು ಖಾದ್ಯ ಆಹಾರವನ್ನ ತ್ಯಾಗ ಮಾಡಿದರೆ ಆ ಜೀವ ಯಾವುದೇ ರೀತಿಯಾದ ಯಾವುದೇ ವಸ್ತುವನ್ನ ತಿನ್ನೋ ಹಾಗಿಲ್ಲ. ಅದು ಖಾದ್ಯ ಆಹಾರದ ವೃತ ಇದೆ. ಏನಾಯ್ತು, ಉತ್ತರ ಮುಂದೆ ಮುಂದೆ ಹೋಗುತ್ತಾ ಮತ್ತೆ ವೃದ್ಧಿ ಮಾಡ್ಕೊಂಡು ಹೋಗೋದಿದೆ. ಯಾರು ಸ್ವಾದ್ಯ ಮತ್ತು ಲೇಹ್ಯ ಆಹಾರವನ್ನ ಬಿಡ್ತಾರೆ, ಖಾದ್ಯ ಸ್ವಾದ್ಯ ಲೇಹ್ಯ ಎಲ್ಲ ಆಹಾರವನ್ನ ಬಿಟ್ಟಿದ್ದಾರೆ, ಅವರು ಕೇವಲ ಪೇಯವನ್ನ ಇಟ್ಕೊಂಡಿರ್ತಾರೆ. ಪೇಯದಲ್ಲಿ ಹಾಲಿರ್ಬೋದು ಅಥವಾ ಜ್ಯೂಸ್ ಇರ್ಬೋದು. ಜ್ಯೂಸ್ ಅದರಲ್ಲೂ ಕೂಡ ನಾವು ನಿಯಮವನ್ನ ಒಂದೇ ಯಾವುದಾದ್ರೂ ಪದಾರ್ಥದ ನಿಯಮವನ್ನ ಕೂಡ ಮಾಡ್ಕೋಬಹುದು. ಅವರವರ ವೈಯಕ್ತಿಕ ಆಸಕ್ತಿಗೆ ಅನುಸಾರವಾಗಿ ಅದನ್ನ ಅವರು ಮಾಡ್ಕೋಬಹುದು. ಈ ರೀತಿಯಾಗಿ 4 ಪ್ರಕಾರದ ಆಹಾರಗಳಲ್ಲಿ ಯಾವುದಾದ್ರೂ ಒಂದು ಆಹಾರವನ್ನ ಬಿಡ್ತಕ್ಕಂತಹದ್ದು, ಆಮೇಲೆ ಕ್ರಮಪೂರ್ವಕವಾಗಿ ಮತ್ತೆ ಮತ್ತೆ ಸಂಪೂರ್ಣವಾಗಿ ಬಿಡ್ತಕ್ಕಂತಹ ಪ್ರಯತ್ನವನ್ನ ಮಾಡೋದು, ಇದು ಜಿನ್ವಾಣಿಯ ನಿಯಮ ಇದೆ, ಜಿನ್ವಾಣಿಯ ಉಪದೇಶ ಇದೆ. ಈ ರೀತಿಯಾಗಿ ಬಾಹ್ಯ ಆಚಾರದ ವಿಚಾರ ಇದೆ. ಇನ್ನೂ ಅನೇಕ ವಿಚಾರಗಳನ್ನ ಚರ್ಚೆ ಮಾಡುವಂತಹ ವಿಕಲ್ಪ ಇದೆ. ಹಾಗಾಗಿ ಸಮಯ ಆಗಿದೆ, ಸಮಯ ಉಲ್ಲಂಘನೆ ಮಾಡೋದು ಬೇಡ. ನಾಳೆಗೆ ನಾವು ಪುನಃ ಈ ಚರ್ಚೆಯನ್ನು ಮುಂದುವರಿಸೋದಿದೆ. ಹಾಗಾಗಿ ನಮ್ಮ ಜೀವನದಲ್ಲಿ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಸಾವಧಾನರಾಗಿ ವಿಚಾರ ಮಾಡಿ ವಿಚಾರಪೂರ್ವಕವಾಗಿ ನಮ್ಮ ಸದಾಚಾರದ ಜೀವನವನ್ನು ಪಾಲನೆ ಮಾಡುವುದರ ಮೂಲಕ ನಾವು ಧರ್ಮದಲ್ಲಿ
ಮತ್ತಷ್ಟು ಸುಗಮವಾಗಿ ಸಾಗಬಹುದು. ಹಾಗಾಗಿ ಆ ಸುಗಮತೆ ನಮ್ಮ ಜೀವನದಲ್ಲಿ ಬರಲಿ ಅನ್ನೋ ಒಂದು ಭಾವನೆಯಿಂದ ಇವತ್ತಿನ ಸ್ವಾಧ್ಯಾಯವನ್ನು ಇಲ್ಲಿಯೇ ವಿರಾಮ ಮಾಡುತ್ತಿದೆ.